ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB ಡಿ ಗ್ರೂಪ್ 2026 ಎಕ್ಸಾಮ್ಗೆ ಕೇಳಬಹುದಾದ RRB ಡಿ ಗ್ರೂಪ್ 2025 ಎಕ್ಸಾಮಲ್ಲಿ ಆಲ್ರೆಡಿ ಕೇಳಲಾಗಿರ್ತಕ್ಕಂತಹ ಸೈನ್ಸ್ ಸೆಕ್ಷನ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಸೊ ಇವಾಗ ಆಲ್ರೆಡಿ 4 ಸೆಷನ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. 4 ಸೆಷನ್ಗಳಲ್ಲಿ ತಲಾ 25 ಪ್ರಶ್ನೆಗಳಂತೆ 100 ಪ್ರಶ್ನೆಗಳ ಸಂಪೂರ್ಣ ವಿವರಣೆಗಳನ್ನು ಇವಾಗ ನೋಡ್ಕೊಂಡಿದ್ವಿ. ಸೊ ಆ ಒಂದು ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಹ ಕೇಳ್ತಾ ಇದ್ರು ಅಸ್ಪಿರೆಂಟ್ಸ್ಗಳು ಏನು ಅಂತಂದರೆ, ಸರ್ ಇದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಸ್ಪಿರೆಂಟ್ಸ್ಗೆ ಯೂಸ್ ಆಗುತ್ತಾ ಈ ಒಂದು ಸೈನ್ಸ್ ಕ್ಲಾಸ್ಗಳು ಅಂತ? ಹೌದು, ಯೂಸ್ ಆಗುತ್ತೆ. ಓಕೆ, ಸೊ ಯಾಕೆ ಅಂತಂದರೆ ನಿಮಗೆ ಡಿ ಗ್ರೂಪ್ ಎಕ್ಸಾಮಲ್ಲಿ ಸ್ವಲ್ಪ ಡೆಪ್ತ್ ಆಗಿ ಆ್ಯಂಡ್ ದೆನ್ ದ ಲೆವೆಲಲ್ಲಿ ಕ್ವಶನ್ಗಳನ್ನು ಕೇಳಿರೋದ್ರಿಂದ ಸೊ ಸ್ಟೇಟ್ ಗೌರ್ಮೆಂಟಲ್ಲಿ ದ ಮಾಡ್ರೇಟ್ ಇರುತ್ತೆ, ಇಲ್ಲ ಅಂತಂದರೆ ನಿಮಗೆ ಜಸ್ಟ್ ಈಸಿ ಇರುತ್ತೆ, ಕ್ವಶನ್ಗಳು ಟಫ್ ಆಗಿರೋದಿಲ್ಲ. ಆಲ್ಮೋಸ್ಟ್ ಈ ಒಂದು ಗ್ರೂಪ್ ಸಿ ಲೆವೆಲಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಸರಿಯಾ. ಸೊ ಅದಕ್ಕೆ ಆ ಕಾರಣಕ್ಕಾಗಿ ಅವರಿಗೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು. ಏನು ಸರ್ ಇನ್ಫಾರ್ಮೇಷನ್ ಅಂತಂದರೆ, ಓಕೆ ಸೊ ಇವಾಗ ಆಲ್ರೆಡಿ 1 ನಿಮಿಷ ವೇಸ್ಟ್ ಆಯಿತು. ಸೊ ಇನ್ನೊಂದು ನಿಮಿಷ, ಒಂದೂವರೆ ನಿಮಿಷದಲ್ಲಿ ಹೇಳ್ತೇನೆ. ಏನಂತಂದರೆ ಈ ಟೆಲಿಗ್ರಾಮ್ಗಳಲ್ಲಿ ಓಕೆ RRB ಡಿ ಗ್ರೂಪ್ 2026 ನೋಟ್ಸ್ ಓಕೆ ಟಾಪ್ 5000 MCQ ಟಾಪ್ 1000 MCQ ಸೊ ಈ ರೀತಿ ಅಂತ ಹೇಳಿ ನಿಮಗೆ ನೋಟ್ಸ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಓಕೆ, ಸೊ ಅದರಿಂದ ದೂರ ಇರಿ, ಫಸ್ಟ್ ನೋಟ್ಸ್ಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಸೊ ಯಾಕೆ ಅಂತಂದರೆ ನಿಮಗೆ ಇಲ್ಲಿ ಫಸ್ಟ್ ಸಿಲೆಬಸ್ ನೋಡ್ಕೊಳ್ಳಿ ಸರ್. ನಿಮಗೆ ಏನಿದೆ ಡಿ ಗ್ರೂಪಲ್ಲಿ ಟೋಟಲಿ ನಿಮಗೆ 100 ಮಾರ್ಕ್ಸ್ ಕೇಳ್ತಾನೆ. ಸೊ ಅದರಲ್ಲಿ ನಿಮಗೆ ಜಿ ಕೆ ಎಷ್ಟು ಕೇಳ್ತಾನೆ ಸರ್? ಜಿ ಕೆ ಕೇಳೋದೇ ಇಲ್ಲ. ಓಕೆ, ಜಿ ಕೆ ಕೇಳಲ್ವಾ ಸರ್? 20 ಮಾರ್ಕ್ಸ್ ಇದೆಯಲ್ಲ, ಅದು ಜನರಲ್ ಅವೇರ್ನೆಸ್ ಇದೆ. ಫಸ್ಟ್ ತಿಳ್ಕೊಳ್ಳಿ, ಜನರಲ್ ಅವೇರ್ನೆಸ್ ಮೀನ್ಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ 20 ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆ್ಯಂಡ್ ನೆಕ್ಸ್ಟ್ ಜನರಲ್ ಸೈನ್ಸ್ ಇದೆ. ಓಕೆ, GS ಅಂತ ಹೇಳ್ತೀವಲ್ವಾ, ಜನರಲ್ ಸೈನ್ಸ್ ಇದೆ. ಜನರಲ್ ಸೈನ್ಸಲ್ಲಿ ನಿಮಗೆ ಟೋಟಲ್ ಎಷ್ಟಿದೆ ಅಂದರೆ 25 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ರಿಮೈನಿಂಗ್ ಎಲ್ಲವೂ ಸಹ ನಿಮಗೆ ರೀಸನಿಂಗ್ ಮತ್ತು ಈ ಮ್ಯಾಥ್ಸಲ್ಲಿ ಕ್ವಶನ್ಗಳಿದ್ದಾವೆ 30-35. ಓಕೆ, ಸೊ ಹಾಗಾದರೆ ನಿಮಗೆ ಜಿ ಕೆ ನೋಟ್ಸ್ ನಿಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂತ. ಅಂದರೆ ಇನ್ನೊಂದು ಸಹ ನಾನು ನೋಡಿದೆ, ಆ ನೋಟ್ಸಲ್ಲಿ ನಿಮಗೆ ಕರ್ನಾಟಕ ಹಿಸ್ಟ್ರಿ ಇದೆ. ಕರ್ನಾಟಕ ಹಿಸ್ಟ್ರಿ ಯಾವನು ಕೇಳ್ತಾನೆ? ಓಕೆ, ಸೊ ಯಾರು ಸಹ ಕೇಳೋದಿಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕರ್ನಾಟಕ ಹಿಸ್ಟ್ರಿ ಮಾತೇ ಬರೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಕರ್ನಾಟಕ ಜಿಯೋಗ್ರಫಿ ನೋಟ್ಸ್ ಇದೆ ಅದರಲ್ಲಿ. ಓಕೆ, ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಯಾರು ಕೇಳ್ತಾರೆ? ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಮಾತು ಹೇಳೋದಾದರೆ, ಓಕೆ ಎಲ್ಲವೂ ಸಹ ಇದೆ ಅಂತಂದರೆ ಯಾರೋ ಜಸ್ಟ್ 1000 ಕ್ವಶನ್ಗಳನ್ನು ಕೊಟ್ಟು ಈ ಒಂದು 1000 PYQಗಳನ್ನು ನೀನು ಓದ್ಕೋ, ಈ ಒಂದು 1000 MCQಗಳನ್ನು ನೀನು ಓದ್ಕೋ, ನಿಂದು ಜಾಬ್ ಆಗುತ್ತೆ ಅಂತ ಹೇಳಿದ್ರೆ ಹೇಳೋನು ಹೇಳ್ತಾ ಇರೋರಿಗೆ ಮೊದಲು ಗೂಬೆ ಕೂರಿಸ್ತಾ ಇದ್ದಾನೆ, ಇಲ್ಲ ಅಂತಂದರೆ ಹೇಳ್ತಾ ಇರೋನೇ ಮೊದಲು ಮುಟ್ಟಾಳ ಇದ್ದಾನೆ ಅಂತ ಅರ್ಥ. ಎರಡೇ ಹೇಳ್ಬೋದು ಇದಕ್ಕೆ. ಸೊ ಅದಕ್ಕೆ ಸುಮ್ಮನೆ ಸ್ಕ್ಯಾಮ್ಗೆ ಹೋಗಬೇಡಿ ಸರ್. ಇಲ್ಲ ಸರ್ ಅದೇನು 100 ರೂಪೀಸ್ ಅಲ್ವಾ, 200 ರೂಪೀಸ್ ಅಲ್ವಾ ಅಂತ. ಓಕೆ, ಸೊ ನಿಮ್ಗೆ ಏನಾದರೂ ದುಡ್ಡು ಜಾಸ್ತಿ ಆಗಿತ್ತು ಅಂತಂದರೆ ತೊಗೊಳ್ಳಿ, ನನ್ನ UPI ಹೇಳಿ, ನನಗೆ ದುಡ್ಡು ಹಾಕಿ. ಓಕೆ, ಬಟ್ ಸೊ ನೀವು ಆ ಒಂದು 100 ರೂಪೀಸ್ ದೊಡ್ಡ ಮ್ಯಾಟ್ರ್ ಅಂತ ಅಲ್ಲ ಅಂತ ಹೇಳ್ಬೋದು. ಬಟ್ ನೀವು ಹೋಗಬೇಕಾಗಿರ್ತಕ್ಕಂಥ ದಾರಿ ಹೀಗಿದೆ, ಬಟ್ ನೀವು ಹೋಗ್ತಕ್ಕಂಥ ದಾರಿ ಹೀಗೆ ಹೋಗ್ತೀರಾ. ಓಕೆ, ಮತ್ತೆ ನೀವು ಈ ವೇಗ ಕೂತ್ಕೊಳ್ಬೇಕು ಅಂತಂದರೆ ಬಹಳ ಟೈಮ್ ಹಿಡಿತದೆ. ಸೊ ದ್ಯಾಟ್ಸ್ ವೈ ಹೋಗಬೇಡಿ. ಓಕೆ, ಸೊ ನನಗೂ ಸಹ ಗೊತ್ತಿದೆ. ಓಕೆ, ಕನ್ನಡದಲ್ಲಿ ಸೋರ್ಸಸ್ಗಳು ಬಹಳ ಕಡಿಮೆ ಇದ್ದಾವೆ, ಕನ್ನಡಗಳಲ್ಲಿ ಬುಕ್ ಇಲ್ಲ ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಅಂತ. ಬಟ್ ನಿಮಗೆ ಇಲ್ಲಿ ಹೇಗೆ ಅಂತಂದರೆ ಟಾಪಿಕ್ ವೈಸ್ ಓದ್ಕೊಳ್ಳಿ. ಓಕೆ, ಮ್ಯಾಥ್ಸ್ಗೆ ಅಂತ ಸಪ್ರೇಟಾಗಿ ಓದ್ಕೊಳ್ಳಿ. ಓಕೆ, ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೀಸನಿಂಗ್ ಮಾಡ್ತೀರಾ ಆಲ್ಮೋಸ್ಟ್. ಓಕೆ, ಅದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಇಲ್ಲಿ ಪ್ರಾಕ್ಟೀಸ್ ಮಾಡಿದಿರ್ತಕ್ಕಂಥದ್ದೇ ಬೇರೆ ಇರುತ್ತೆ, ಆ್ಯಂಡ್ ದೆನ್ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದೇ ಬೇರೆ ಇರುತ್ತೆ. ನೀವು ಏನಾದರೂ ರೀಸನಿಂಗ್ ಇಲ್ಲಿ ಒಂದು 10,000 ಕ್ವಶನ್ಗಳನ್ನು ಸಾಲ್ವ್ ಮಾಡಿದರೂ ಸಹ ಎಕ್ಸಾಮಲ್ಲಿ ನೀವು ಔಟ್ ಮಾಡ್ತೀರಾ ಅನ್ನೋದು ಡೌಟ್. ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಜನರಲ್ ಯಾವುದೋ ಅವೇರ್ನೆಸ್ ಆಗಿರಲಿ, ಅದನ್ನು ಕರೆಂಟ್ ಅಫೇರ್ಸ್ ಕ್ಲಾಸ್ ನೀವು ಕೇಳಬೇಕು. ಇಲ್ಲ ಅಂತಂದರೆ ಡೈಲಿ ನೀವು ನ್ಯೂಸ್ ಪೇಪರ್ನ ಮಾನಿಟರ್ ಮಾಡಬೇಕು. ಆ್ಯಂಡ್ ದೆನ್ ಸಮ್ ಬೇರೆ ಸೋರ್ಸಸ್ಗಳನ್ನು ನೀವು ಮಾನಿಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಒಂದು ಜನರಲ್ ಸೈನ್ಸ್ಗೆ ನೀವು NCERT ಇಂಗ್ಲೀಷ್ ಬುಕ್ಗಳನ್ನು ಓದಿಬಿಡಿ. ಫೈನಲ್ ಅದು. ಇವನ್ ಈ ಕ್ಲಾಸ್ ಸಹ ನಿಮಗೆ ಕೇಳೋದಾಗತ್ತೆ ಬೀರಲ್ಲ. ಸೊ ಏನಾದರೂ ನೀವು ಕನ್ನಡದಲ್ಲಿ NCERTನ ಓದ್ಕೊಳ್ತೀರಾ ಅಂತಂದರೆ ಓದ್ಕೊಳ್ಬೇಡಿ, ಡಿಸ್ಕಷನ್ ಮಾಡಿ ಫ್ರೆಂಡ್ಸ್ ಜೊತೆ. ಓಕೆ, ಸೊ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ ಕನ್ನಡದಲ್ಲಿ. ಸೊ ದ್ಯಾಟ್ಸ್ ವೈ ಡಿಸ್ಕಷನ್ ಮಾಡಿ, 1 to 1 ಡಿಸ್ಕಷನ್ ಮಾಡಿ. ಇಲ್ಲ ಅಂತಂದರೆ ಒಂದು 4-5 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡಿ, ಅದು ನಿಮ್ಗೆ ಉಪಯೋಗ ಆಗುತ್ತೆ. ಬಟ್ ಈ ಒಂದು ನೋಟ್ಸ್ ಅನ್ನುವ ಒಂದು ಸ್ಕ್ಯಾಮ್ ಏನಿದೆ ಅಲ್ವಾ, ಇದಕ್ಕೆ ಬೀಳ್ಬೇಡಿ. ಓಕೆ, ಅವ್ರು ಏನಾದರೂ ಒಳ್ಳೆ ಕ್ಲಾಸ್ ಹೇಳ್ತಿದ್ದಾರಾ? ಓಕೆ, ಆ ಒಳ್ಳೆ ಕ್ಲಾಸ್ ಹೇಳ್ತಕ್ಕಂಥ ಟೀಚರೇ ನಿಮ್ಗೆ ಏನಾದರೂ ನೋಟ್ಸ್ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ನೀವು ತೊಗೊಳ್ಳಿ. ಸೊ ಅದು ಎಷ್ಟು ರೂಪಾಯಿ ಅಂಡರಲ್ಲಿ ಇರಬೇಕು? ಒಂದು 99 ರೂಪೀಸ್ ಅಂಡರಲ್ಲಿ ಇರಬೇಕು ನಿಮಗೆ. ಓಕೆ, ಸೊ ಹಾಗಿದ್ರೆ ತೊಗೊಳ್ಳಿ, ಬೆಟರ್. ಅದು ಯಾವುದೇ ಒಂದು ಸಬ್ಜೆಕ್ಟ್ ನೋಟ್ಸ್ ಆಗಿರಲಿ ತೊಗೊಳ್ಳಿ, ದಟ್ಸ್ ಗುಡ್. ಬಟ್ ನಿಮಗೆ ಈ MCQ ನಾನು ಕೊಡ್ತಿದ್ದೀನಿ ನೀವು ಪಾಸ್ ಆಗ್ತೀರಾ ಅಂತ ಹೇಳಿದ್ರೆ ಅದು ಸುಳ್ಳು. ಆ ಜಾಲಕ್ಕೆ ನೀವು ಹೋಗಬೇಡಿ. ಓಕೆ, ಸೊ ಇಷ್ಟು ಹೇಳ್ತಾ ಸೊ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಸಕ್ಸಸ್ಫುಲಿ 4.5 ನಿಮಿಷ ವೇಸ್ಟ್ ಆಯಿತು. ಬಟ್ ಇವಾಗ ವೇಸ್ಟ್ ಮಾಡೋದು ಬೇಡ, ಬನ್ನಿ ಮೊದಲ ಪ್ರಶ್ನೆ ಇದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? 4 ವಿಭಿನ್ನ ದ್ರಾವಣಗಳ pH ಮೌಲ್ಯಗಳನ್ನು ಆಯ್ಕೆಗಳಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಯಾವುದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇಲ್ಲಿ ಏನ್ಮೆ ಅಂತ ಹೇಳಿದ್ದಾನೆ? ಕೆಂಪು. ಓಕೆ, ಸೊ ಕೆಂಪಿರೋದು ನೀಲಿಗೆ ತಿರುಗ್ತದೆ ಅಂತೆ. ಸೊ ಮೀನ್ಸ್ ಕೆಂಪಿರೋದು ನೀಲಿಗೆ ತಿರುಗಬೇಕು ಅಂತಂದರೆ ಅದು ಏನಾಗಿರಬೇಕು ಸರ್? ಅದು ಆ್ಯಸಿಡ್ ಆಗಿರಬೇಕಾ ಅಥವಾ ಬೇಸ್ ಆಗಿರಬೇಕಾ? ಏನಾಗಿರ್ಬೇಕು? ಅದು ಯಾವುದು ಅಂತ ಹೇಳ್ತೀವಿ ಸರ್? ಅದು
ಈ ಆ್ಯಸಿಡ್ ಇರಬೇಕು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಇದೆ ಸರ್, ಏನಂತ ಹೇಳ್ತೀವಿ, ಅನಿಲ ಅಂತ. ಮೀನ್ಸ್ ಅಂತಂದ್ರೆ ಏನು, ಆಮ್ಲ ಅಂತ ಹೇಳ್ತೀವಿ ಸರಿನಾ. ಈ ಒಂದು ಆಮ್ಲ ನೀಲಿ ಬಣ್ಣದಲ್ಲಿರ್ತಕ್ಕಂಥದ್ದು ಲಾಲ್ ಬಣ್ಣಕ್ಕೆ, ಲಾಲ್ ಮೀನ್ಸ್ ಏನು, ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಅಂತ. ಓಕೆ, ಸೊ ಇದು ಒಂದು ಫಾರ್ಮುಲಾ ಇದೆ. ಓಕೆ, ಸೊ ಇಲ್ಲಿ ಏನಿದೆ, ಅನಿಲ ಮೀನ್ಸ್ ನೀಲಿಯಿಂದ ಕೆಂಪು ಬಣ್ಣಕ್ಕೆ ತಿರುಗಬೇಕು. ಸೊ ಅಂದರೆ ಅದೇನು ನಾವೇನಂತ ಹೇಳ್ತೀವಿ, ಈ ಆಮ್ಲ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ಇವಾಗ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಅದಾದ ನಂತರ ನೀ ಹಾಕೊಳ್ಳಿ, ಫಸ್ಟ್ ಲಾಲು ಆಮೇಲೆ ನೀಲಿ. ಸೊ ಇಲ್ಲೇನಿದೆ, ಫಸ್ಟ್ ಲಾಲ್ ಕೊಟ್ಟಿದ್ದಾನೆ ಹೇಳ್ತಾನೆ ಆಮೇಲೆ ನೀಲಿ ಕೊಟ್ಟಿದ್ದಾನಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇದೇ ಯಾವುದಾಗಬೇಕು, ಇದು ಪ್ರತ್ಯಾಮ್ಲನೇ ಆಗಿರಬೇಕು. ಸೊ ಪ್ರತ್ಯಾಮ್ಲದ ಒಂದು pH ಮೌಲ್ಯ ಎಷ್ಟಾಗಿರುತ್ತೆ ಸರ್, 7ಕ್ಕಿಂತ ಜಾಸ್ತಿ ಇರುತ್ತೆ, 14ರ ಮಧ್ಯ ಕಂಡು ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದು 7ಕ್ಕಿಂತ ಕಡಿಮೆ ಇದೆ, 7ಕ್ಕಿಂತ ಕಡಿಮೆ ಇದೆ, 7ಕ್ಕಿಂತ ಕಡಿಮೆ ಇದೆ. ಸೊ ಯಾವುದಾಗುತ್ತೆ ಉತ್ತರ, 11 ಉತ್ತರ ಆಗುತ್ತೆ. ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ಈ ಕೆಳಗಿನ ಯಾವುದು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ಗೆ ತಿರುಗಿಸ್ತದೆ? ಓಕೆ, ಯಾವುದು ಈ ಒಂದು ನೀಲಿ ಲಿಟ್ಮಸ್ ಬ್ಲೂ ಕಲರ್ ಇರೋದನ್ನ ರೆಡ್ ಕಲರ್ಗೆ ಯಾವ ತಿರುಗಿಸ್ತದೆ? ಯಾವುದು ಅಂತಂದ್ರೆ BCD, ಈ ಮೂರೂ ಸಹ ತಿರುಗಿಸ್ತವೆ. ಯಾಕಂದ್ರೆ ಈ ಮೂರೂ ಸಹ ಆಮ್ಲಗಳಾಗಿದ್ದಾವೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಸಿಂಪಲ್. ಇದ್ರ ಮೇಲೆ ನಿಮಗೆ ಸಾಕಷ್ಟು ಸರಿ ಪ್ರಶ್ನೆನ ಕೇಳಿರ್ತಾನೆ. ಅಂಡ್ ದೆನ್ ಇದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಸಹ ಸಾಕಷ್ಟು ಸರಿ ಈ ಒಂದು SDFD ಅಲ್ಲಿ ಕೇಳಿದ್ದಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಕಾರು ವಿರಾಮದ ಸ್ಥಿತಿಯಿಂದ ಹೇಗೆ ವಿರಾಮದ ಸ್ಥಿತಿಯಿಂದ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು 20 ಸೆಕೆಂಡ್ಗಳಲ್ಲಿ 72 km/h ವೇಗವನ್ನು ಪಡೆಯುತ್ತದೆ. ಕಾರಿನ ವೇಗೋತ್ಕರ್ಷ ಎಷ್ಟು ಅಂತ ಕೇಳಿದ್ದಾನೆ ಸರಿನಾ. ಸೊ ಎಷ್ಟಾಗಿದೆ ಈ ಒಂದು ಕಾರಿನ ವೇಗೋತ್ಕರ್ಷ, ಎಷ್ಟಾಗಿರಬಹುದು? ಎಷ್ಟು ಅಂತಂದ್ರೆ ಫಸ್ಟ್ ನಿಮಗೆ ಇಲ್ಲಿ ಫಾರ್ಮುಲಾ ಇರುತ್ತೆ. ಏನಿದೆ ಫಾರ್ಮುಲಾ ಸರ್? ಎಕ್ಸಲರೇಷನ್ ಈಕ್ವಲ್ಸ್ ಏನು, ಎಕ್ಸಲರೇಷನ್ ಈಕ್ವಲ್ಸ್ V ಮೈನಸ್ ಯು ಬೈ ಟಿ ಅಂತ ಹೇಳ್ತೀವಿ ಸರ್. ಹಾಗಾದರೆ ವಿ ಅಂತಂದ್ರೆ ಏನು ಆ್ಯಂಡ್ ದೆನ್ ಯು ಅಂದರೆ ಏನು ಅಂತ? ವಿ ಅಂತಂದರೆ ನಾವು ಈ ಫೈನಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಏನು ವಿ ಅಂತಂದರೆ ಫೈನಲ್ ವೆಲಾಸಿಟಿ, ಆ್ಯಂಡ್ ದೆನ್ ಯು ಅಂತಂದರೆ ಈ ಒಂದು ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಟೈಮ್ ಅಂತಂದರೆ ಏನು ಸರ್, ಅದನ್ನು ನಾವು ಟಿ ಅಂದರೆ ಟೈಮ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲಿ ಫಾರ್ಮುಲಾ ಹಾಕಿದ್ರೆ ನಮಗೆ ಎಕ್ಸಲರೇಷನ್ ಬರುತ್ತಾ? ಹೌದು ಸರ್, ಬರುತ್ತೆ. ಸೊ ಹಾಗಾದರೆ ಮಾಡೋಣವಾ, ಏನಿದೆ ಅಂತ? ಓಕೆ, ಏನಿದೆ ವಿ ಮೈನಸ್, ಓಕೆ ವಿ ಮೈನಸ್ ಯು ಬೈ ಟಿ ಅಲ್ವಾ. ಸೊ ಇಲ್ಲೇನು ಕೊಟ್ಟಿದ್ದಾನೆ, ವಿ ಎಷ್ಟು ಕೊಟ್ಟಿದ್ದಾನೆ? ಓಕೆ, ಒಂದು ಕಾರು ವಿರಾಮದ ಸ್ಥಿತಿಯಿಂದ ಚಲಿಸಲು ಪ್ರಾರಂಭಿಸ್ತದೆ. ಸೊ ವಿರಾಮದ ಸ್ಥಿತಿಯಲ್ಲಿ ಅಂತಂದರೆ ಇಲ್ಲಿ ಮೈನಸಲ್ಲಿ ಇಲ್ಲಿ ಮುಂದೆ ಮಂತ್ರ ಈ ಒಂದು ಯು ಏನಿದೆ ಅಲ್ವಾ, ಅದು ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ವೆಲಾಸಿಟಿ ಏನಿದೆ, 0 ಇದೆ. ಹಾಗಾದರೆ ಎಷ್ಟು ಟೈಮಲ್ಲಿ ಅದು ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ ಸರ್? 20 ಸೆಕೆಂಡ್ಗಳಲ್ಲಿ ಪಾಸ್ ಆಗ್ತಾ ಇದೆ. ಓಕೆ, ಸೊ ಎಷ್ಟು ಕಿಲೋಮೀಟರ್ ವೇಗದಲ್ಲಿ, ಮೀನ್ಸ್ ಈ ಒಂದು ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಸರ್? 72 ಇದೆ. ಹಾಗಾದರೆ ಬರುತ್ತಾ ಇವಾಗ ಆನ್ಸರ್? ಸರ್ ಬರ್ತಿಲ್ಲ ಅಲ್ವಾ, 3 ಪಾಯಿಂಟ್ ಸಮಥಿಂಗಲ್ಲಿ ಬರುತ್ತಲ್ಲ ಸರ್, ಇದು ಪಾಯಿಂಟಲ್ಲಿ ಬರುತ್ತೆ, ಬಟ್ ಅಲ್ಲಿ ಆಪ್ಷನಲ್ಲಿ ಇಲ್ಲ ಅಲ್ವಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಆತ, km/h ಅಲ್ಲಿ ಕೊಟ್ಟಿದ್ದಾನೆ. ಸೊ km/h ಇರ್ತಕ್ಕಂಥದ್ದು ಫಸ್ಟ್ ನಾನು ಏನು ಮಾಡಬೇಕು ಅಂತಂದರೆ m/s ನಾನು ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಮೀನ್ಸ್ m/s ನಾನು ಏನಂತ ಮಾಡ್ಕೊಳ್ಬೇಕು, 5/18 ಅಂತ ಮಾಡ್ಕೊಳ್ತೀವಲ್ವಾ. ಹಾಗಾದರೆ ಇದಕ್ಕೆ ನಾವು ಛೇದ ಹೊಡಿಬೋದಲ್ವಾ? ಎಷ್ಟು? 18 ಒಂದಲೇ 18 4 ಅಂತ ಹೇಳ್ತೀವಿ. ಹಾಗಾದರೆ 5 4 ಎಷ್ಟು? 20 ಅಂತ ಹೇಳ್ತೀವಿ. 20 m/s ಅಂತ ಹೇಳ್ತೀವಿ. ಸೊ ಹಾಗಾದರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಾಗಿದೆ ಸರ್? ಇನಿಷಿಯಲ್ ವೆಲಾಸಿಟಿ 20 ಆಗಿದೆ. ಆ್ಯಂಡ್ ದೆನ್ ಈ ಒಂದು ಫೈನಲ್ ವೆಲಾಸಿಟಿ 20 ಆಗಿದೆ, ಇನಿಷಿಯಲ್ ವೆಲಾಸಿಟಿ 0 ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅದರ ಟೈಮ್ ಎಷ್ಟಾಗಿದೆ ಅಂದರೆ 20 ಸೆಕೆಂಡ್ ಆಗಿದೆ. ಸೊ 21 ಅಂತ ಹೇಳ್ತೀವಿ. ಸೊ ಮೀನ್ಸ್ 1 m/s² ಈ ಒಂದು ಎಕ್ಸಲರೇಷನ್ ಆಗಿದೆ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? 1 m/s² ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನೀವು ಇದೆಲ್ಲ ಕತೆ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಬಟ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು, ಎಕ್ಸಲರೇಷನ್ ಈಕ್ವಲ್ಸ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅನ್ನೋದು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ನಿಮಗೆ ಕ್ವಶನ್ ಬಂದರೆ ನಿಮಗೆ ಈಸಿಯಾಗಿ ಆಗುತ್ತೆ. ಫಾರ್ಮುಲಾ ಗೊತ್ತಿದ್ರೆ ನಿಮಗೆ ಇಲ್ಲಿ ಮಾಡೋಕ್ಕಾಗೋದು. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು, ಸೈನ್ಸಲ್ಲಿ ಫಿಸಿಕ್ಸಲ್ಲಿ ಸ್ಪೆಷಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, ಆಹಾರ ಸರಪಳಿಗಳ ಜಾಲವನ್ನು ಏನೆಂದು ಕರೆಯಲಾಗ್ತದೆ? ಅದನ್ನು ಶಾಖೆಗಳ ಸರಣಿಯಂತೆ ಪ್ರತಿನಿಧಿಸಬಹುದು ಅಂತ ಕೇಳಿದ್ದಾನೆ ಸರಿನಾ. ಸೊ ಮೀನ್ಸ್ ಇಲ್ಲಿ ಒಂದು ರೀತಿ ವೆಬ್ ಅಂತ ಹೇಳ್ಬೋದು ಇದನ್ನು. ಸೊ ಯಾವುದು, ವರ್ಲ್ಡ್ ವೈಡ್ ವೆಬ್ಬಾ? ಸೊ ಇದು ಅದಕ್ಕೆ ಸಂಬಂಧ ಇಲ್ಲಿ. ಓಕೆ, ಸೊ ಇದು ಇಂಟರ್ನೆಟ್ಗೆ ಸಂಬಂಧ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಟ್ರಾಫಿಕ್ ಲೆವೆಲ್ ಅಂತ ಕೊಟ್ಟಿದ್ದಾನೆ, ಹೌದಾ? ಇರಬಹುದೇನೋ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಆಹಾರ ಜಾಲ ಅಂತ ಕೊಟ್ಟಿದ್ದಾನೆ, ಫುಡ್ ವೆಬ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸ್ಪೈಡರ್ ವೆಬ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತದೆ, ಯಾವುದು ಫುಡ್ ವೆಬ್ ಆಗಿರ್ಬೋದಾ ಇಲ್ಲ ಅಂತಂದರೆ ಒಂದು ಟ್ರೋಫಿಕ್ ಲೆವೆಲ್ ಆಗಿರ್ಬೋದಾ ಅಂತ. ಓಕೆ, ಸೊ ಈ ಒಂದು ಪೋಷಣಾ ಸ್ತರ ಅಂತ ಹೇಳಿದ್ರೆ, ಓಕೆ ಪ್ರೈಮರಿ, ದ್ವಿತೀಯ, ಸೊ ಈ ಒಂದು ಸ್ತರಗಳು ಬರ್ತಾವಲ್ವಾ, ಸೊ ಅದನ್ನು ನಾವು ಈ ಒಂದು ಟ್ರೋಫಿಕ್ ಲೆವೆಲ್ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಶಾಖೆಗಳ ಸರಣಿಗಳಂತ ಏನಾದರೂ ನಿಮಗೆ ಮೆನ್ಷನ್ ಮಾಡಿದ್ರೆ, ಅಥವಾ ಈ ಒಂದು ಆಹಾರ ಸರಪಳಿಗಳ ಜಾಲ, ಓಕೆ, ಸೊ ಈ ಒಂದು ಜಾಲವನ್ನು ನಾವೇನಂತ ಹೇಳ್ತೀವಿ ಅಂದರೆ ಫುಡ್ ವೆಬ್ ಅಂತ ಹೇಳ್ತೀವಿ. ಈ ಸರ್ ಏನಂತ ಹೇಳ್ತೀವಿ, ಒಂದು ಫುಡ್ ವೆಬ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತುವಿನ ಮೇಲೆ 10N ಬಲವನ್ನು, ಮೀನ್ಸ್ ಈ ಒಂದು 10N ಬಲವನ್ನು, ಫೋರ್ಸನ್ನು ಅದರ ಚಲನೆಯ ದಿಕ್ಕಿನಲ್ಲಿ, ಏನು ಕೇಳಿದಾನೆ, ಚಲನೆಯ ದಿಕ್ಕಿನಲ್ಲಿ 5 ಮೀಟರ್ ದೂರದವರೆಗೆ ಅನ್ವಯಿಸಲಾಗ್ತದೆ. ಮಾಡಿದ ಕೆಲಸ ಎಷ್ಟು ಅಂತ ಕೇಳಿದಾನೆ. ಮಾಡಿದ ಕೆಲಸ ಏನು ಸರ್? ವರ್ಕ್ ಈಕ್ವಲ್ಸ್ ಏನಾಗುತ್ತೆ? ಫಾರ್ಮುಲಾ ಹೇಳ್ಬೋದಾ? ವರ್ಕ್ ಈಕ್ವಲ್ಸ್ ಸರ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಷ್ಟೇನಾ ಫಾರ್ಮುಲಾ? ಅಥವಾ ಏನಾಗಿದೆ, ಇನ್ನೂ ಏನಾದರೂ ಇದೆಯಾ ಅದಕ್ಕೆ? ಇಷ್ಟೇನಾ? ರಾಂಗ್, ಇಷ್ಟೇ ಅಂತಂದರೆ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ, ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು
ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಟೀಟಾ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಸ್ ಟೀಟಾ ಅಂತ ಹೇಳ್ತೀವಿ. ಸರ್ ಇಲ್ಲಿ ನಮಗೆ ಕಾಸ್ ಟೀಟಾ ಅಲ್ಲಿ ಡಿಗ್ರಿ ಕೊಟ್ಟಿಲ್ಲ ಸರ್, ಆ್ಯಂಗಲ್ ಕೊಟ್ಟಿಲ್ಲ ಅಲ್ಲ, ಸೊ ಅಲ್ಲಿ ನಾನು ಹೇಗೆ ಮಾಡಬೇಕು ಅಂತ. ಓಕೆ, ನೋಡೋಣ ಅಲ್ವಾ. ಸೊ ಏನಿದೆ, ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಟೀಟಾ. ಸೊ ಇಲ್ಲಿ ವರ್ಕ್ ಎಷ್ಟು ಕೊಟ್ಟಿದ್ದಾನೆ, ಫೋರ್ಸ್ ಎಷ್ಟು ಕೊಟ್ಟಿದ್ದಾನೆ ಸರ್? 10 ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಡಿಸ್ಪ್ಲೇಸ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ? 5 ಮೀಟರ್ ಕೊಟ್ಟಿದ್ದಾನೆ. ಓಕೆ, 10 5 ಆಯಿತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾಸ್ ಟೀಟಾ, ಇಲ್ಲಿ ಟೀಟಾ ಬೇಕಲ್ಲ ಸರ್ ನನಗೆ ಇವಾಗ. ಸೊ ಟೀಟಾ ಏನು ಹೇಳಿದ್ದಾನೆ? ಸೊ ಅದರ ಈ ಒಂದು ಫೋರ್ಸ್ ಅದರ ಚಲನೆಯ ದಿಕ್ಕಿನ 5 ಮೀಟರ್ ದೂರದವರೆಗೆ ಅನ್ವಯಿಸಲಾಗ್ತದೆ. ಮೀನ್ಸ್ ಅದೇ ದಿಕ್ಕಿನಲ್ಲಿ ಅಂತ ಹೇಳಿದ್ದಾನೆ. ಓಕೆ, ಸೊ ಈಗ ಹೇಳಿದ್ರೆ ಅದೇ ದಿಕ್ಕಿನಲ್ಲಿ. ಅದೇ ದಿಕ್ಕು ಅಂದರೆ ನಾವು ಯಾವ ದಿಕ್ಕಂತ ಕನ್ಸಿಡರ್ ಮಾಡಬಹುದು ಸರ್? 0 ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಏನಂತ ಕನ್ಸಿಡರ್ ಮಾಡ್ಬೋದು? ಈ ಒಂದು 0 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ ಸರ್ನಾ. ಇಲ್ಲ ಅಂತಂದರೆ ಈ ಒಂದು 360 ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಾಸ್ 0 ಆಗಿರಲಿ, ಇಲ್ಲ ಅಂತಂದರೆ ಕಾಸ್ 360 ಆಗಿರಲಿ, ಏನಾಗಿರುತ್ತೆ ನಿಮಗೆ ಸರ್? ಕಾಸ್ 360 1 ಆಗಿರುತ್ತೆ. ಸೊ ಮೀನ್ಸ್ ಏನಾಗುತ್ತೆ? 10 5 50. ಸೊ ವರ್ಕ್ ಈಕ್ವಲ್ಸ್ 50 ಜೌಲ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಕೆಲವೊಂದು ಸರಿ ಹೇಗೆ ಕೊಟ್ಟಿರ್ತಾನೆ ಅಂತಂದರೆ ಆ್ಯಂಗಲ್ ಕೊಟ್ಟಿರ್ತಾನೆ, ಆ್ಯಂಗಲ್ ಮೆನ್ಷನ್ ಮಾಡಿರ್ತಾನೆ. ಸೊ ಆ್ಯಂಗಲ್ ಮೆನ್ಷನ್ ಮಾಡಿದಾಗ ನೀವು ಆ್ಯಂಗಲ್ ನೋಡಿದ್ರೆ ಜಸ್ಟ್ 10 5 50 ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇದೆ ಅಂತ 10 5 50 ಅಂತ ನೀವೇನಾದರೂ ಹಾಕಿದರೆ ಆಗಲ್ಲ. ಕೆಲವೊಂದು ಸರಿ 0 ಆಗುತ್ತೆ. ಬಿಕಾಸ್ ಯಾಕೆಂತಂದರೆ ಏನಾದರೂ ಕಾಸ್ 90 ಕೊಟ್ಟಿದ್ರೆ ಕಾಸ್ 90 0 ಆಗಿದೆ. ಸೊ 0 ಮೀನ್ಸ್ ನಿಮಗೇನಾಗುತ್ತೆ? ಕಂಪ್ಲೀಟ್ ಒಂದು 0ಇಂದ ನಾವು ಮಲ್ಟಿಪ್ಲೈ ಮಾಡಿದರೆ ಎಲ್ಲವೂ ಸಹ 0 ಆಗುತ್ತೆ. ಸೊ ದ್ಯಾಟ್ಸ್ ವೈ ನೀವು ಕ್ವಶನ್ನ ಸರಿಯಾಗಿ ನೋಡ್ಕೊಳ್ಳಿ. ಸರಿಯಾಗಿ ನೋಡಿಕೊಂಡು ಆ ಫಾರ್ಮುಲಾದಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿ ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಕಾರ್ಯವು ಗಾಲ್ಗಿ ಸಂಕೀರ್ಣಕ್ಕೆ, ಗಾಲ್ಗಿ ಕಾಂಪ್ಲೆಕ್ಸ್ಗೆ ಸಂಬಂಧಿಸಿಲ್ಲ ಅಂತ ಕೇಳಿದಾನೆ. ಗಾಲ್ಗಿ ಕಾಂಪ್ಲೆಕ್ಸ್ಗೆ ಸಂಬಂಧಿಸದೇ ಇರತಕ್ಕಂಥ ಹೇಳಿಕೆ ಯಾವುದು ಅಂತ. ಯಾವ ಹೇಳಿಕೆ ಇದರಲ್ಲಿ ಸಂಬಂಧಿಸಿಲ್ಲ ಹೇಳ್ಬೋದಾ? ಯಾವ ಸರ್ ಅದು? ಆಪ್ಷನ್ ಕೊಟ್ಟಿದ್ದಾನೆ. ಇದು ಜೀವಕೋಶದ ಹೊರಗೆ ವಸ್ತುಗಳನ್ನು ಸಾಗಿಸುತ್ತದೆ ಮತ್ತು ಸ್ರವಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿಯಾ? ಸೊ ಇದಾಗುತ್ತಾ? ಏನಾಗುತ್ತೆ? ಇದು ಜೀವಕೋಶದ ಹೊರಗೆ ವಸ್ತುಗಳನ್ನು ಸಾಗಿಸುತ್ತದೆ ಮತ್ತು ಸ್ರವಿಸುತ್ತದೆ. ಹೌದು, ಇದು ಸರಿಯಾಗಿದೆ ಸರಿನಾ. ಸೊ ಏನಂತ ಹೇಳಿದ್ವಿ ನಾವು? ಗಾಲ್ಗಿ ಕಾಂಪ್ಲೆಕ್ಸ್ಗೆ ಒಂದು ರೀತಿ ನಾವು ಡೆಲಿವರಿ ಬಾಯ್ ಅಂತ ಹೇಳಿದ್ದೆ ನಾನು ನಿಮಗೆ. ಓಕೆ, ಸೊ ಮೀನ್ಸ್ ಈ ಒಂದು ಫುಡ್ನ ಪ್ಯಾಕೇಜ್ ಮಾಡಿ ಅದು ಕಳಿಸ್ತದೆ ಎಲ್ಲ ಕಡೆ ಸಹ, ಊಟ ನೀವು ತಗೊಳ್ಳಿ ಅಂತ. ಸೊ ಮೀನ್ಸ್ ಇದು ಜೀವಕೋಶದ ಹೊರಗೆ ವಸ್ತುಗಳನ್ನು ಸಾಗಿಸುತ್ತದೆ ಮತ್ತು ಸ್ರವಿಸುತ್ತದೆ. ಅಂದರೆ ನೆಕ್ಸ್ಟ್ ಇದು ಜೀವಕೋಶದ ಒಳಗೆ ವಸ್ತುಗಳ ಪ್ರವೇಶ ಮತ್ತು ನಿರ್ಗಮನಕ್ಕೆ ಅನುಮತಿಸುತ್ತದೆ ಅಂತ. ಸೊ ಹಾಗಾದರೆ ಇದು ಈ ಒಳಗೆ ಬರತಕ್ಕಂಥವ್ರನ್ನ ಆ್ಯಂಡ್ ದೆನ್ ಹೊರಗೆ ಹೋಗ್ತಕ್ಕಂಥವ್ರನ್ನ ಏನಾದರೂ ಇದು ಕಂಟ್ರೋಲ್ ಮಾಡಿದ್ರೆ ಮತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಏನು ಮಾಡಬೇಕು? ಪ್ಲಾಸ್ಮಾ ಮೆಂಬ್ರೇನ್ಗೆ ಕೆಲಸ ಬೇಕಲ್ವಾ? ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಲೈಕ್ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ವಾ? ಸೊ ಇದನ್ನು ನಾವು ಒಂದು ರೀತಿ ಗೇಟ್ ಕೀಪರ್ ಅಂತ ಹೇಳ್ತೀವಿ. ಸೊ ಇದೇ ಹೇಳುತ್ತೆ. ಓಕೆ, ಸೊ ಸಾಹೇಬರು ಬಂದರೆ ಮಾತ್ರ ನೀನು ಒಳಗಡೆ ಬಿಡು, ಸೊ ಜನಸಾಮಾನ್ಯರು ಬಂದರೆ ಅವರನ್ನು ಒಳಗಡೆ ಬಿಡಬೇಡ, ಅವರನ್ನು ಹೊರಗಡೆನೇ ದಬ್ಬು ಅಂತ. ಸೊ ಆ ರೀತಿ ಗೇಟ್ ಕೀಪರ್ ಯಾರು ಅಂತಂದರೆ ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇದನ್ನು ನಾವೇನಂತ ಹೇಳ್ತೀವಿ? ಸೆಮಿ ಪರ್ಮಿಯಬಲ್ ಅಂತ ಹೇಳ್ತೀವಿ ಸರಿನಾ. ಸೊ ಏನು ಅರೆ ಸಾಧ್ಯ ಒಂದು ಹಾದಿ ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಸೆಮಿ ಪರ್ಮಿಯಬಲ್ ಆಗಿದೆ ಯಾವುದೇ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಆಗೋದು. ಸೊ ಅದಕ್ಕೆ ಆಪ್ಷನ್ ಬಿನೇ ರಾಂಗ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಲೈಸೋಸೋಮ್ಗಳನ್ನು ರೂಪಿಸುತ್ತದೆ. ಹೌದು, ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ನ ಮಗ ಯಾರು ಅಂತ ಹೇಳಿದ್ದೆ ನಿಮಗೆ? ಲೈಸೋಸೋಮ್. ಬಿಕಾಸ್ ಯಾಕಂತಂದರೆ ಅದಕ್ಕೆ ಇವರೇ ಜನ್ಮ ಕೊಡ್ತಾರೆ. ಯಾರು? ಗಾಲ್ಗಿ ಕಾಂಪ್ಲೆಕ್ಸ್ ಅವರು. ಸೊ ಇದು ಜೀವಕೋಶದೊಳಗಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಹೌದು, ಜೀರ್ಣಕ್ರಿಯೆ ಮಾಡಿಕೊಳ್ಳುತ್ತದೆ. ಯಾವ ಒಂದು ಕಿಣ್ವದಿಂದ? ಹೈಡ್ರೋಲಿಟಿಕ್ ಕಿಣ್ವದಿಂದ. ನೆನ್ಪಿಟ್ಕೊಳ್ಳಿ, ಹೈಡ್ರೋಲಿಟಿಕ್ ಕಿಣ್ವ ಈ ಕೆಳಗಿನ ಯಾವುದರಲ್ಲಿ ಕಂಡುಬರ್ತದೆ ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗಿದೆ ಸರ್ ದ್ಯಾಟ್ ಈಸ್ ಒಂದು ಲೈಸೋಸೋಮ್ ಅನ್ನೋದು. ಆ್ಯಂಡ್ ದೆನ್ ಆತ್ಮಹತ್ಯಾ ಸಂಚಿ ಯಾವುದು ಅಂತ ಕೇಳ್ತಾನೆ, ಇದೇ ಒಂದು ಲೈಸೋಸೋಮ್. ಓಕೆ, ಇದು ಮತ್ತೊಬ್ಬರ ಸಾಯಿ ಹೊಡೆಯೋದಲ್ಲ. ಸೊ ಇದು ತಾನು ಸಹ ಅವ್ರ ಜೊತೆ ಊರ್ಲಾಕೊಳ್ತದೆ ಸರಿನಾ. ಯಾವುದು ಅಂತ ಹೇಳ್ತೀವಿ? ಒಂದು ಲೈಸೋಸೋಮ್ ಅಂತ ಹೇಳ್ತೇವೆ. ಓಕೆ, ಸೊ ಅವರನ್ನು ಸಹ ಕೊಂದು ತಾನೂ ಸಹ ಸಾಯ್ತಕ್ಕಂಥ ಒಂದು ಏಕೈಕ ದೊಡ್ಡ ಜೀವಿ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಲೈಸೋಸೋಮ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಪಡೆದ ಪ್ರೋಟೀನ್ಗಳನ್ನು ಮಾರ್ಪಡಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ. ಯಾವುದು? ಗಾಲ್ಗಿ ಕಾಂಪ್ಲೆಕ್ಸ್ ಅನ್ನೋದು. ಹೌದು, ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಒಂದು ಲಿಪಿಡ್ ಬರ್ತದೆ. ಆ್ಯಂಡ್ ನೆಕ್ಸ್ಟ್ ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಅಲ್ಲಿ ನಿಮಗೆ ಪ್ರೋಟೀನ್ ಬರ್ತದೆ. ಸೊ ಇವೆರಡನ್ನೂ ಸಹ ಏನು ಮಾಡ್ತದೆ? ಪ್ಯಾಕ್ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಸೊ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಪ್ರೀತಿಯ ಗಾಲ್ಗಿ ಕಾಂಪ್ಲೆಕ್ಸ್ ಅವರು ಅಂತ ಹೇಳ್ತೇವೆ. ಹೆಸರನ್ನ ಯಾರು? ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಣ್ಣಿನ ಸ್ಫಟಿಕದಂತಹ ಮಸೂರವು ಕ್ರಿಸ್ಟಲೈನ್ ಲೆನ್ಸ್ ಮುಖ್ಯವಾಗಿ ಯಾವುದಕ್ಕೆ ಸಹಾಯ ಮಾಡ್ತದೆ ಅಂತ ಕೇಳಿದಾನೆ. ಈ ಒಂದು ಕ್ರಿಸ್ಟಲೈನ್ ಲೆನ್ಸ್ ಯಾವುದಕ್ಕೆ ಸಹಾಯ ಮಾಡಬಹುದು? ಯಾವುದಕ್ಕೆ ಸಹಾಯ ಮಾಡ್ತಿರಬಹುದು? ಯಾವುದಕ್ಕೆ ಅಂತಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದೇ ಒಂದು ಫೈನ್ ಅಡ್ಜಸ್ಟ್ಮೆಂಟ್ ಆಫ್ ಫೋಕಲ್ ಲೆಂತ್ಗೆ, ಈ ಒಂದು ಫೋಕಲ್ ಲೆಂತ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಕ್ರಿಸ್ಟಲಿನ್ ಲೆನ್ಸ್ ಏನಿದೆ ಅಲ್ವಾ ಸಹಾಯ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಿಸಿಲರಿ
ಮಸಲ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನಾವು ಎಸ್ಟರ್ಡೇ ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ ಸರಿನಾ. ಸೊ ಮೀನ್ಸ್ ನಮ್ಮ ಒಂದು ಕನ್ವರ್ಜಿಂಗ್ ಆ್ಯಂಡ್ ದೆನ್ ಡೈವರ್ಜಿಂಗ್ ಮಾಡ್ತಕ್ಕಂತಹ ಒಂದು ಹೆಲ್ಪ್ ಮಾಡುತ್ತೆ ಅದು. ಓಕೆ, ಸಮೀಪ ಬಂದಾಗ ಅದು ಏನು ಮಾಡುತ್ತೆ, ಸ್ವಲ್ಪ ಕನ್ವರ್ಜ್ ಮಾಡುತ್ತೆ. ಆ್ಯಂಡ್ ದೆನ್ ದೂರ ಇರತಕ್ಕಂಥ ಯಾವುದಾದ್ರೂ ವಸ್ತುಗಳನ್ನು ನಾವು ನೋಡಿದಾಗ ಅದು ಡೈವರ್ಸ್ ಮಾಡುತ್ತೆ. ಓಕೆ, ಸೊ ಅದು ಯಾವುದು ಈ ಒಂದು ಸಿಸಿಲರಿ ಮಸಲ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ರಿಸ್ಟಲೈನ್ ಲೆನ್ಸ್ ಅನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದೇನು ಮಾಡುತ್ತೆ ಅಂದರೆ ಕೆಲಸ, ದ ಫೈನ್ ಅಡ್ಜಸ್ಟ್ಮೆಂಟ್ ಆಫ್ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಫೋಕಲ್ ಲೆಂತ್ ಅನ್ನ ಇದು ನಾಭಿ ದೂರವನ್ನು ಸೂಕ್ಷ್ಮ ಹೊಂದಾಣಿಕೆಯನ್ನು ಇದು ಒದಗಿಸ್ತದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಫ್ಲೋಯಮ್ ಅಂಗಾಂಶದ ಒಂದು ಘಟಕವಾಗಿದೆ ಅಂತ ಕೇಳಿದಾನೆ. ಸೊ ಫ್ಲೋಯಮ್ ಅಲ್ಲಿ ನಿಮಗೆ ಟೋಟಲಿ ಎಷ್ಟು ಟೈಪ್ಸ್ ಬರ್ತವೆ ಸರ್? ಮೇನ್ಲಿ 4 ಟೈಪ್ಸ್ ಬರ್ತವೆ. ಆ್ಯಂಡ್ ದೆನ್ ಸಮ್ ಕಡೆ ಕೆಲವೊಂದು ಕಡೆ ನಿಮಗೆ 5 ಟೈಪ್ಸ್ ಅಂತ ಸಹ ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಸೈಲಮ್ ಅಲ್ಲಿ ಕ್ಸೈಲಮ್ ಆ್ಯಂಡ್ ದೆನ್ ಫ್ಲೋಯಮ್ ಎರಡು ಏನಿದ್ದಾವೆ, ಇವು ಎರಡೂ ಸಹ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ ಸರ್. ಫಸ್ಟ್ ಇವು ಏನಿದಾವೆ ಅಂತ ನೆನ್ಪಿಟ್ಕೊಳ್ಳಿ. ಏನು ಈ ಒಂದು ಕ್ಸೈಲಮ್ ಆಗಿರಲಿ ಆ್ಯಂಡ್ ದೆನ್ ಫ್ಲೋಯಮ್ ಆಗಿರಲಿ ಎರಡೂ ಸಹ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಗಳಾಗಿದ್ದಾವೆ ಸರಿನಾ. ಏನಂತ ಹೇಳ್ತೀವಿ, ಒಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಗಳಾಗಿದ್ದಾವೆ. ಸೊ ಅದರಲ್ಲಿ ಒಂದು ಕ್ಸೈಲಮ್ ಅಲ್ಲಿ ಟೋಟಲಿ 4 ಟೈಪ್ಸ್ ಬರ್ತವೆ. ಯಾವುದೇ ಒಂದು ಕ್ಸೈಲಮ್ ಅಲ್ಲಿ 4 ಟೈಪ್ಸ್ ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫ್ಲೋಯಮ್ ಅಲ್ಲಿ ಸಹ ನಿಮಗೆ 4 ಟೈಪ್ಸ್ ಬರ್ತವೆ. ಬಟ್ ಕೆಲವೊಂದು ಕಡೆ ನಿಮಗೆ 5 ಟೈಪ್ಸ್ ಕೊಡ್ತಾನೆ, ಆಂಜಿಯೋಸ್ಪರ್ಮ್ ಕೊಟ್ಟಿರ್ತಾನೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಯಾವುದು ಟ್ಯೂಬ್ಸ್ ಒಂದು ಕೊಟ್ಟಿರ್ತಾನೆ. ಓಕೆ, ಸೊ ಸ್ವಲ್ಪ ನಿಮಗೆ ಆ್ಯಡ್ ಆನ್ ಮಾಡಿಕೊಂಡು 5 ಕೊಟ್ಟಿರ್ತಾನೆ ಕೆಲವೊಂದು ಕಡೆ. ಬಟ್ ನಿಮಗೆ ಆಲ್ಮೋಸ್ಟ್ ಕನ್ಸಿಡರ್ ಮಾಡೋದು ಯಾವುದು ಅಂದರೆ 4 ಟೈಪ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಆ ಒಂದು 4 ಟೈಪ್ಗಳಲ್ಲಿ ಈ ಕೆಳಗಿನ ಯಾವುದು ಒಂದಾಗಿದೆ ಅಂತ ಕೇಳಿದಾನೆ. ಫ್ಲೋಯಮ್ ಅಲ್ಲಿ 4 ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ 4ರಲ್ಲಿ ಯಾವ್ದು ಬರ್ಬೋದು ನೆನ್ಪಿಟ್ಕೊಳ್ಳಿ. ಏನು, ಫಸ್ಟ್ ಫ್ಲೋಯಮ್ ಪ್ಯಾರಂಕೈಮಾ ಅಂತ ಹೇಳ್ತೀವಿ ಸರ್. ಏನು ಫಸ್ಟ್ನೇ ಟೈಪ್ ಯಾವುದು ಅಂದರೆ ಫ್ಲೋಯಮ್ ಪ್ಯಾರಂಕೈಮಾ. ಎರಡನೇದು ಯಾವುದು ಅಂತ ಹೇಳ್ತೀವಿ, ಒಂದು ಸಿವಿಲ್ಲರಿ, ಈ ಒಂದು ಸೆಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇದು ಯಾವುದು ಅಂತಂದರೆ ಕನೆಕ್ಟಿವ್ ಸೆಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಾಲ್ಕನೇದು ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ಸಿವಿಲರಿ ಟ್ಯೂಬ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವುದಾಗಿದೆ ಸರಿನಾ. ಸೊ ಈ ಒಂದು ಸಿವ್ ಆಗಿರಲಿ, ಒಂದು ಸಿವಿಲರಿ ಅಂತ ಬಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದೇ ಒಂದು ಜರಡಿ ನಾಳಗಳು ಅಂತ ಹೇಳ್ತೀವಿ. ಜರಡಿ ನಾಳಗಳು ನಿಮಗೆ ಕಂಡುಬರೋದು ಎಲ್ಲಿ ಅಂತಂದರೆ ಸರ್ ಫ್ಲೋಯಮ್ ಅಲ್ಲಿ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕ್ಸೈಲಮ್ ಫೈಬರ್ಗಳು ಆ್ಯಂಡ್ ದೆನ್ ಟ್ರಾಕಿಡ್ಸ್ಗಳು ಆ್ಯಂಡ್ ದೆನ್ ವೆಸಲ್ಸ್ಗಳು ಈ ಮೂರು ಕಂಡುಬರೋದು ಎಲ್ಲಿ ಅಂತಂದರೆ ನಿಮಗೆ ಒಂದು ಕ್ಸೈಲಮ್ ಅಲ್ಲಿ ಕಂಡುಬರ್ತವೆ. ಓಕೆ, ಎಲ್ಲಿ ಒಂದು ಕ್ಸೈಲಮ್ ಅಲ್ಲಿ ಕ್ಸೈಲಮ್ ಫೈಬರ್ಸ್, ಕ್ಸೈಲಮ್ ಪ್ಯಾರಂಕೈಮಾ ಎರಡು ಐತಲ್ವಾ. ಸೊ ಇದು 1, ಇದು 2, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಟ್ರಾಕಿಡ್ಸ್ ಅನ್ನೋದು 3, ಆ್ಯಂಡ್ ನೆಕ್ಸ್ಟ್ ವೆಸಲ್ಸ್ ಅನ್ನೋದು 4. ಈ 4 ಸಹ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಕ್ಸೈಲಮ್ ಅಲ್ಲಿ ಕಂಡುಬರ್ತವೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಈ ನಿಮಗೆ ಟೈಪ್ಸ್ಗಳನ್ನು ಕೇಳ್ತಾನೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೆಷಲಿ ನಿಮ್ಮ ALP ಎಕ್ಸಾಮ್ ಆಗಿರಲಿ, NTPC ಎಕ್ಸಾಮ್ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮ RRB D ಗ್ರೂಪ್ ಎಕ್ಸಾಮ್ ಆಗಿರಲಿ. ಬಟ್ ಸ್ಟೇಟಲ್ಲಿ ನಿಮಗೆ ಸ್ವಲ್ಪ ಇಷ್ಟು ಡೆಪ್ತಲ್ಲಿ ನಿಮಗೆ ಕೇಳಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಬಲಗಳ ಉದಾಹರಣೆಯಲ್ಲ ಅಂತ ಕೇಳಿದ್ದಾರೆ ಸರಿನಾ. ಸೊ ಏನಂತ ಹೇಳ್ತಾರೆ, ಒಬ್ಬ ನ್ಯೂಟನ್ ಎವ್ರಿ ಆಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಸೊ ನೀನು ನನಗೆ 1 ಹೊಡೆದೆ ಅಂತಂದರೆ ನಾನು ನಿನಗೆ 2 ಹೊಡಿತೀನಿ ಅಂತ. ಓಕೆ, ಸೊ ಮೀನ್ಸ್ ಈ ರೀತಿ ಹೇಳ್ತಕ್ಕಂತಹ ಒಂದು ಉದಾಹರಣೆ ಯಾವುದಲ್ಲ ಅಂತ ಕೇಳಿದ್ದಾನೆ ಸರಿನಾ. ಸೊ ಈ ಒಂದು ನ್ಯೂಟನ್ನ 3ನೇ ನಿಯಮಕ್ಕೆ ಉದಾಹರಣೆ ಯಾವುದಾಗಿದ್ದಾವೆ? ಪಾದವು ನೆಲವನ್ನು ಹಿಂದಕ್ಕೆ ತಳ್ಳುತ್ತದೆ, ನೆಲವು ಪಾದವನ್ನು ಮುಂದಕ್ಕೆ ತಳ್ಳುತ್ತದೆ. ಓಕೆ, ಸೊ ಇವಾಗ ನೀವು ನಡೀತಾ ಹೋಗ್ತಿರ್ತೀರಲ್ವಾ, ಇವಾಗ ಕೆಲವೊಬ್ರು ವಾಕ್ ಮಾಡ್ತಾ ಕ್ಲಾಸ್ನ ಕೇಳ್ತಾ ಇರ್ತೀರಾ ಊಟ ಮಾಡಿ. ಓಕೆ, ಸೊ ಆವಾಗ ನಡೆಯುವಾಗ ಏನಾಗ್ತದೆ, ಈ ಒಂದು ಪಾದವನ್ನು ನೀವು ನೆಲದ ಮೇಲೆ ನಡೀತಾ ಇರ್ತೀರಾ. ಸೊ ಅವಾಗ ಏನು ಮಾಡುತ್ತೆ, ಈ ಒಂದು ನೆಲವು ನಿಮಗೆ ಪಾದವನ್ನು ಹಿಂದಕ್ಕೆ ತಳ್ಳುತ್ತದೆ. ಓಕೆ, ಯಾವುದೋ ಈ ಒಂದು ಪಾದವು ನೆಲವನ್ನು ಹಿಂದಕ್ಕೆ ತಳ್ಳುತ್ತದೆ. ಆ್ಯಂಡ್ ನೆಲ ಏನು ಮಾಡ್ತದೆ, ಪಾದವನ್ನು ಹೋಗಿ ನಿನ್ನ ಮುಂದೆ ನನ್ನ ಭಾರ ಆಗ್ತಿದೆ ಅಂತ ಅದು ಮುಂದೆ ಕಳಿಸ್ತದೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ನ್ಯೂಟನ್ನ 3ನೇ ನಿಯಮ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಗೋಡೆಯ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಗೋಡೆಯೂ ಸಹ ನಮ್ಮ ಮೇಲೆ ಬಲವನ್ನು ಪ್ರಯೋಗಿಸ್ತದೆ. ಹೌದಾ? ಸೊ ಮೇ ಬಿ ಇರಬಹುದೇನೋ. ಇದನ್ನು ಒಂದು ಸ್ವಲ್ಪ ಹೋಲ್ಡಲ್ಲಿ ಇಡೋಣ. ಆಪ್ಷನ್ಸ್ ಏನಿದೆ, ಕೆಳಕ್ಕೆ ಹೊರಹಾಕಲ್ಪಟ್ಟ ಅನಿಲಗಳಿಂದಾಗಿ ಮೇಲಕ್ಕೆ ಚಲಿಸುವ ರಾಕೆಟ್. ಹೌದು, ಈ ಒಂದು ರಾಕೆಟ್ ಕೆಳಗಡೆ ಬೆಂಕಿ ಬಿಡ್ತದೆ, ಅದು ಹಾಗೆ ಮೇಲೆ ಹೋಗ್ತದೆ. ಸೊ ಇದು ಆಪ್ಷನ್ ಸಿ ಸಹ ಕರೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಈಜುಗಾರನು ನೀರನ್ನು ಹಿಂದಕ್ಕೆ ತಳ್ಳುತ್ತಾನೆ. ಇದು ಸಹ ಈ ಒಂದು ನ್ಯೂಟನ್ನ 3ನೇ ನಿಯಮಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಸರಿನಾ. ಸೊ ಮೀನ್ಸ್ ಏನಂತ ಹೇಳ್ತೀವಿ, 3ನೇ ನಿಯಮ ಎವ್ರಿ ಆಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಆ ಕಾರಣಕ್ಕಾಗಿ ಆಪ್ಷನ್ ಬಿ ರಾಂಗ್ ಆಗುತ್ತೆ. ಏನಂತ ಹೇಳ್ತೀವಿ, ನಾವು ಗೋಡೆಯ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಗೋಡೆಯೂ ಸಹ ನಮ್ಮ ಮೇಲೆ ಬಲವನ್ನು ಪ್ರಯೋಗಿಸ್ತದೆ, ಗೋಡೆ ನಮ್ಮ ಮೇಲೆ ಬಲವನ್ನು ಪ್ರಯೋಗಿಸುವುದಿಲ್ಲ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಿಗೆ ಬೀಜ ಪ್ರಸಾರ ಸೀಡ್ ಡಿಸ್ಪರ್ಸಲ್ ಮುಖ್ಯವಾಗಿದೆ ಏಕೆಂದರೆ ಅಂತ ಕೇಳಿದಾನೆ. ಯಾಕೆ ಈ ಒಂದು ಸೀಡ್ ಡಿಸ್ಪರ್ಸಲ್ ಪ್ರಮುಖವಾಗಿದೆ? ಬೀಜಗಳ ಗಾತ್ರವನ್ನು ಹೆಚ್ಚಿಸ್ತದೆ ಈ ಒಂದು ಬೀಜ ಪ್ರಸಾರ. ಹೌದಾ? ರಾಂಗ್ ಆಗಲ್ಲ. ಅಂದರೆ ನೆಕ್ಸ್ಟ್ ಇದು ಪರಾಗಸ್ಪರ್ಶವನ್ನು ತಡೆಯುತ್ತದೆ. ಯಾವುದು? ಈ ಒಂದು ಬೀಜ ಪ್ರಸಾರ. ರಾಂಗ್. ಅಂದರೆ ನೆಕ್ಸ್ಟ್ ಈ ಒಂದು ಫಲೀಕರಣದ ನಂತರ ಬೀಜದ ಸುಪ್ತಾವಸ್ಥೆಯನ್ನು ಖಚಿತಪಡಿಸ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಸಹ ರಾಂಗ್ ಆಗುತ್ತೆ. ಯಾವ್ದು ಇಲ್ಲಿ ಕರೆಕ್ಟ್ ಆಗ್ತದೆ ಅಂದರೆ ಈ ಒಂದು ಅತಿಕ್ರಮಣ ಮತ್ತು ಸ್ಪರ್ಧೆಯನ್ನು ತಡೆಯುತ್ತದೆ. ಯಾವುದು? ಈ ಒಂದು ಬೀಜ ಪ್ರಸಾರ ಅನ್ನೋದು ಈ ಒಂದು ಸೀಡ್ ಡಿಸ್ಪರ್ಸಲ್ ಏನಿದೆ ಅಲ್ವಾ, ಸೊ ಇದು ಓವರ್ ಕ್ರೌಡಿಂಗ್ ಆ್ಯಂಡ್ ಕಾಂಪಿಟೇಷನ್ ಅನ್ನು ತಡೆ ಹಿಡಿತದೆ. ಯಾವುದಂತ ಹೇಳ್ತೀವಿ, ಒಂದು ಸೀಡ್ ಡಿಸ್ಪರ್ಸಲ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಕೆಳಗಿನವುಗಳಲ್ಲಿ ಯಾವ ಕೈಗಾರಿಕೆಯು ಮರದ ತಿರುಳನ್ನು ವುಡ್ ಪಲ್ಪ್ ಸಂಸ್ಕರಿಸಲು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸುತ್ತದೆ ಅಂತ ಕೇಳಿದಾನೆ. ಯಾವ ಕೈಗಾರಿಕೆ ಮರದ ತಿರುಳನ್ನು ನಾವು ಎಲ್ಲಿ ಬಳಸ್ತೀವಿ? ಸರಿ, ಒಂದು ಜವಳಿ ಉದ್ಯಮದಲ್ಲಿ ಬಳಸ್ತೀವಿ, ಪೇಪರ್ ಇಂಡಸ್ಟ್ರಿಯಲ್ಲಿ, ಸೋಪ್ ಇಂಡಸ್ಟ್ರಿ, ಅಂದರೆ ಫರ್ಟಿಲೈಸರ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪೇಪರ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಈ ಒಂದು ಪೇಪರ್ ಇಂಡಸ್ಟ್ರಿಯಲ್ಲಿ ಆ ವೈಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಒಂದು ಕಾಗದ ಏನಿರುತ್ತಲ್ವಾ, ಸೊ ಅದನ್ನು ಸ್ವಲ್ಪ ವೈಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ದೆನ್ ಬ್ಲೀಚ್ ಮಾಡೋಕ್ಕೆ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಬಳಸ್ತೀವಿ. ಈ ಸರ್ನ ಏನಂತ ಹೇಳ್ತೀವಿ, ಒಂದು ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಬಳಸ್ತೇವೆ. ಸೊ ಆ ಕಾರಣಕ್ಕಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರ್ನ. ಸೊ ಅಲ್ಲಿ ಒಂದು ವುಡ್ ಪಲ್ಪ್ ಅಂದರೆ ಏನಂತ ಹೇಳ್ತೀವಿ, ಒಂದು ಮರದ ತಿರುಳು ಅಂತ ಹೇಳ್ತೀವಿ. ಓಕೆ, ಮರದ ಒಂದು ಪುಡಿ ಇರುತ್ತಲ್ವಾ, ಸೊ ಅದನ್ನು ಸಂಸ್ಕರಿಸಲು ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೇವೆ. ಸೊ ನಾರ್ಮಲ್ ಆಗಿ ಇದು ಈಸಿಯಾಗಿ ಕೇಳಿದಾನೆ ಕ್ವಶನ್ನ, ಬಟ್ ಫ್ರೇಮ್ ಹೇಗೆ ಮಾಡ್ತಾನೆ ಅಂತಂದರೆ ಕೆಲವೊಂದು ಸರಿ ಪೇಪರ್ ಇಂಡಸ್ಟ್ರಿಯಲ್ಲಿ ಈ ಕೆಳಗಿನ ಯಾವುದನ್ನು ನಾವು ಸಂಸ್ಕರಿಸಲು ಬಳಸ್ತೇವೆ ಅಂತ ಕೇಳ್ತಾನೆ. ಸರ್ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಕೊಡ್ತಾನೆ ನಿಮ್ಗೆ ಆಪ್ಷನ್. ಅಂಡ್ ನೆಕ್ಸ್ಟ್ ಈ ಒಂದು ಸೋಡಿಯಂ ಕ್ಲೋರೈಡ್ ಕೊಡಬಹುದು, ಸೋಡಿಯಂ ಕಾರ್ಬೋನೇಟ್ ಕೊಡಬಹುದು, ಇಲ್ಲಾಂದ್ರೆ ಜಿಪ್ಸಮೇ ಕೊಡಬಹುದು ನಿಮಗೆ, ಸರಿನಾ? ಸೊ ಆ ರೀತಿ ಕೊಟ್ಟಾಗ ನೀವು ಇದನ್ನ ಹೇಳಬೇಕಾಗುತ್ತೆ, ಏನಂತ ಹೇಳಬೇಕಾಗುತ್ತೆ, ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಎಲೆಕ್ಟ್ರಾನ್ಗಳು 11 ಎಲೆಕ್ಟ್ರಾನ್ಗಳಿದಾವೆ ಅಂತೆ, ಆ್ಯಂಡ್ ನೆಕ್ಸ್ಟ್ 11 ಪ್ರೋಟಾನ್ಗಳಿದಾವೆ ಅಂತೆ, ಮತ್ತೆ 12 ನ್ಯೂಟ್ರಾನ್ಗಳಿದಾವೆ ಅಂತೆ, ಹೊಂದಿರುವ ತಟಸ್ಥ ಪರಮಾಣುವಿನ ದ್ರವ್ಯರಾಶಿ ಮಾಸ್ ನಂಬರ್ ಎಷ್ಟಾಗಿದೆ ಅಂತ ಕೇಳಿದಾನೆ, ಸರಿನಾ? ಸೊ ನಿಮಗೆ ಈ ಒಂದು ಮಾಸ್ ನಂಬರ್ ಅಂದರೆ ಏನಂತ ಹೇಳ್ತೀವಿ ಸರ್ ನಾವು? ಮಾಸ್ ನಂಬರ್, ಓಕೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂತ ಹೇಳ್ತೀವಿ ಸರ್ನ. ಏನು ಈ ಒಂದು ಮಾಸ್ ನಂಬರ್ ಈಕ್ವಲ್ಸ್, ಸರಿನಾ, ದ್ರವ್ಯರಾಶಿ ಸಂಖ್ಯೆ ಈಕ್ವಲ್ಸ್ ಏನಾಗ್ತದೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂತ ಹೇಳ್ತೀವಿ. ಪ್ರೋಟಾನ್ಗಳು ಎಷ್ಟಿದಾವೆ ಸರ್? ಪ್ರೋಟಾನ್ಗಳು 11 ಇದಾವೆ. ಆ್ಯಂಡ್ ದೆನ್ ನ್ಯೂಟ್ರಾನ್ಗಳು ಎಷ್ಟಿದಾವೆ ಸರ್? ನ್ಯೂಟ್ರಾನ್ಗಳು 12 ಇದಾವೆ. ಸೊ ಹಾಗಾದರೆ ಟೋಟಲ್ ಎಷ್ಟಾಯಿತು? ಸೊ 23 ಆಗ್ತದೆ ಸರಿನಾ? ಸೊ ಎಷ್ಟು? 11 22 ಪ್ಲಸ್ 1 23 ದ್ರವ್ಯರಾಶಿಯನ್ನು ಹೊಂದಿದೆ ಸರಿನಾ. ಯಾವ್ದು ಹೊಂದಿದೆ 23 ದ್ರವ್ಯರಾಶಿ ಸರಿನಾ? ಯಾವುದು ಅಂತಂದ್ರೆ ಸರ್ ದ್ಯಾಟ್ ಈಸ್ ಒಂದು ಸೋಡಿಯಂ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಾಣಿಗಳಲ್ಲಿ ಸಮನ್ವಯ ಪ್ರತಿಕ್ರಿಯೆಯನ್ನು ಮುಖ್ಯವಾಗಿ ಯಾವುದು ನಿಯಂತ್ರಿಸ್ತದೆ ಅಂತ ಕೇಳಿದಾನೆ. ಓಕೆ, ಸೊ ಈ ಒಂದು ಕೋಆರ್ಡಿನೇಷನ್ ಆ್ಯಂಡ್ ರೆಸ್ಪಾನ್ಸನ್ನು ಯಾವುದು ನಿಯಂತ್ರಿಸ್ತದೆ? ಯಾವುದು ಈ ಒಂದು ಪ್ರಾಣಿಗಳಲ್ಲಿ? ಯಾವುದು ಈ ಒಂದು ಉಸಿರಾಟದ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ, ಮತ್ತು ಜೀರ್ಣಾಂಗ ವ್ಯವಸ್ಥೆ ಅಂದರೆ ನರಮಂಡಲ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಯಾವುದಾಗುತ್ತೆ ಇದಕ್ಕೆ? ಕೋಆರ್ಡಿನೇಷನ್ ಆ್ಯಂಡ್ ರೆಸ್ಪಾನ್ಸ್ ಯಾವುದು? ನೀವು ಯಾರಿಗೊಬ್ರಿಗೆ ಹಾಯ್ ಹೇಳಿದ್ರಿ ಅಂತ ಅಂದ್ಕೊಳ್ಳಿ, ಅವ್ರು ರಿಟರ್ನ್ ನಿಮಗೆ ಹಲೋ ಅಂತ ಹೇಳ್ತಾರೆ. ಸೊ ಬದಲಾಗಿ ನಿಮ್ಗೆ ಏನಾದರೂ ಒಂದು ಕಪಾಳಿ ಕೊಡ್ತಾರಾ ಅವರು? ಸೊ ಇಲ್ಲ ಅಲ್ವಾ? ಸೊ ಮೀನ್ಸ್ ಅವರ ಒಂದು ನರ ವ್ಯವಸ್ಥೆ ಸರಿಯಾಗಿದೆ ಅಂತ ಅದರ ಅರ್ಥ. ಸೊ ಅವ್ರು ಏನಾದರೂ ನಿಮ್ಗೆ ಕೊಟ್ಟರು ಅಂತಂದರೆ ಅವರ ಒಂದು ನರ ವ್ಯವಸ್ಥೆ ಹಾಳಾಗಿದೆ ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಒಂದು ನರ್ವಸ್ ಸಿಸ್ಟಮ್. ಈ ಒಂದು ನರ್ವಸ್ ಸಿಸ್ಟಮೇ ಕಂಟ್ರೋಲ್ ಮಾಡುತ್ತೆ ಏನು ಈ ಒಂದು ಕೋಆರ್ಡಿನೇಷನ್ ಆ್ಯಂಡ್ ರೆಸ್ಪಾನ್ಸ್ಗೆ, ಸರಿಯಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ, ಆಪ್ಷನ್ ಡಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದ್ರವ್ಯಗಳ ಕಣಗಳ ಅಸ್ತಿತ್ವಕ್ಕೆ ಎಕ್ಸಿಸ್ಟೆನ್ಸ್ ಆಫ್ ಪಾರ್ಟಿಕಲ್ ಆಫ್ ಮ್ಯಾಟರ್ ಕೆಳಗಿನವುಗಳಲ್ಲಿ ಯಾವ ಪ್ರಾಯೋಗಿಕ ಅವಲೋಕನವು ಬಲವಾದ ಪುರಾವೆಯನ್ನು ಒದಗಿಸ್ತದೆ ಅಂತ ಕೇಳಿದ್ದಾನೆ ಸರ್. ಯಾವುದು ಈ ಒಂದು ಎಕ್ಸಿಸ್ಟೆನ್ಸ್ ಆಫ್ ಪಾರ್ಟಿಕಲ್ ಆಫ್ ಮ್ಯಾಟರ್ಗೆ? ಸೊ ಯಾವುದು ಇದು ಒದಗಿಸಬಹುದು? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಶಾಹಿಯ ಒಂದು ಹನಿಯೋ ಕಲಕದೆಯೇ ನೀರಿನಲ್ಲಿ ಸಮವಾಗಿ ಹರಡುತ್ತದೆ. ಓಕೆ, ಸೊ ಮೀನ್ಸ್ ಅದು ಕಲಕದೆ, ಸೊ ಅದು ಏನೂ ಸಹ ಸ್ಪ್ರೆಡ್ ಆಗದೆ, ಏನು ಸಹ ಅಲ್ಲಾಡಿಸದೆ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ದಾರೆ ಸರಿನಾ. ಸೊ ಅದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿನಾ. ಸೊ ಯಾವುದು ಅಂದರೆ ಆಪ್ಷನ್ ಡಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಚೆಂಡನ್ನು ಆರಂಭಿಕ ವೇಗದಿಂದ ಇನಿಷಿಯಲ್ ವೆಲಾಸಿಟಿಯು ಲಂಬವಾಗಿ ಮೇಲಕ್ಕೆ ಎಸಲಾಗ್ತದೆ. ಸೊ ಸಮಯದ ನಂತರ ಅದರ ವೇಗವು ಏನಾಗ್ತದೆ ಅಂತ ಸರ್. ಇದು ಎಷ್ಟೇ ಹೇಳಿದ್ರಲ್ಲ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಂತ ನಾನು ನೋಟ್ಸಲ್ಲಿ ಬರ್ಕೊಂಡಿದ್ದೀನಿ ಸರ್ ಇದನ್ನ. ಹೌದಾ? ಓಕೆ, ಗುಡ್. ಸೊ ಏನಾಗಿದೆ ಫಾರ್ಮುಲಾ? ವಿ ಈಕ್ವಲ್ಸ್ ಮೀನ್ಸ್ ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಗ್ರಾವಿಟೇಷನಲ್ ಇಂಟು ಟೈಮ್ ಅಂತ ಹೇಳ್ತೀವಿ. ಸರಿಯಾಗಿದೆ ಇದು ಉತ್ತರ? ಇದನ್ನೇ ಹೇಳಿದ್ದೆ ನಾನು, ಇದು ಕರೆಕ್ಟ್ ಇದೆ. ಆ್ಯಕ್ಚುಲಿ ನಾನು ಹೇಳಿದ್ದೇನು ಅಂತಂದರೆ ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಎಕ್ಸಲರೇಷನ್ ಇಂಟು ಟೈಮ್ ಅಂತ ಹೇಳಿದ್ದೆ. ಓಕೆ, ನೆನಪಿದೆಯಾ ನಿಮಗೆ? ಎಕ್ಸಲರೇಷನ್ ಇಂಟು ಟೈಮ್ ಅಂತ ಹೇಳಿದ್ದೆ. ಏನಂತ ಹೇಳಿದ್ದೆ? ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಎಕ್ಸಲರೇಷನ್ ಇಂಟು ಟೈಮ್ ಅಂತ ಹೇಳಿದ್ದೆ. ಸೊ ಇಲ್ಲಿ ಎಕ್ಸಲರೇಷನ್ ಟೈಮ್ ಅಂತ ಕೊಟ್ಟೇ ಇಲ್ಲ ಸರ್. ಇಲ್ಲಿ ಜಿ ಟಿ ಕೊಟ್ಟಿದ್ದಾನೆ ಆ್ಯಂಡ್ ದೆನ್ ಜಿ ಟಿ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇಲ್ಲಿ ಸರಿಯಾದ ಉತ್ತರ? ಯಾವುದು ಅಂತಂದರೆ ನಿಮಗೆ ಗೊತ್ತಿರಲಿ, ಫ್ರೀ ಫಾಲ್ ಏನಾದರೂ ಆಗ್ತಿತ್ತು ಅಂತಂದರೆ ಏನಂತ ಆಗ್ತಿತ್ತು? ಫ್ರೀ ಫಾಲ್ ಮೇಲ್ಗಡೆಯಿಂದ ಬೀಳ್ತಾ ಇತ್ತು ಅಂತಂದರೆ ಇಲ್ಲಿ ನಾವು ಗ್ರಾವಿಟಿನ ಹಾಕೊಳ್ತೀವಿ. ಸೊ ಯಾವುದು? ಪಾಸಿಟಿವ್ ಗ್ರಾವಿಟಿನ ಇಲ್ಲಿ ಹಾಕೊಳ್ತೀವಿ ನಾವು. ಓಕೆ, ಸೊ ಮೀನ್ಸ್ ಇಲ್ಲಿ ನಾವು ಪಾಸಿಟಿವ್ ಗ್ರಾವಿಟಿಯನ್ನು ಹಾಕೊಂಡೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಎ ಇದೆಯಲ್ವಾ, ಸೊ ಇಲ್ಲಿ ವಿ ಹಾಗೆ ಇರುತ್ತೆ, ಯು ಹಾಗೆ ಇರುತ್ತೆ, ಪ್ಲಸ್ ಇಲ್ಲಿ ನಾನು ಪ್ಲಸ್ ಗ್ರಾವಿಟಿ ಹಾಕೊಳ್ತೀನಿ. ಸೊ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್ಸೇ ಆಗುತ್ತೆ. ಸೊ ಅದಕ್ಕೆ ಏನು ಬರುತ್ತೆ ನಿಮ್ಗೆ ಆನ್ಸರ್ ಅಂತಂದರೆ ಯು ಪ್ಲಸ್ ಗ್ರಾವಿಟೇಷನಲ್ ಇಂಟು ಟೈಮ್ ಅಂತ ಬರುತ್ತೆ. ಅದೇನಾದರೂ ಮೇಲಿಂದ ಫ್ರೀ ಫಾಲ್ ಆಗ್ತಿತ್ತು ಅಂದರೆ, ಓಕೆ, ಮುಕ್ತವಾಗಿ ಮೇಲಿಂದ ಬೀಳ್ತಾ ಇತ್ತು ಅಂತಂದರೆ. ಬಟ್ ಇಲ್ಲಿ ಕ್ವಶನಲ್ಲಿ ಏನಂತ ಹೇಳಿದಾನ ಆತ? ಏನು ಅಂತಂದರೆ ಒಂದು ಚೆಂಡನ್ನು ಆರಂಭಿಕ ವೇಗದಿಂದ ಲಂಬವಾಗಿ ಮೇಲಕ್ಕೆ ಎಸಲಾಗ್ತದೆ. ಹೀಗೆ ಮೇಲಕ್ಕೆ ಹೋಗ್ತಾ ಇದೆ ಅದು. ಸೊ ಮೇಲಕ್ಕೆ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ? ಗ್ರಾವಿಟೇಷನಲ್ ಮೈನಸ್ ಆಗುತ್ತೆ. ಸೊ ಮೀನ್ಸ್ ವಿ ಈಕ್ವಲ್ಸ್
ಯು ಪ್ಲಸ್ ಎ ಟಿ ಏನಿದೆ ಅಲ್ವಾ, ಸೊ ಇಲ್ಲಿ ನಾವು ಮೈನಸ್ ಜಿ ಹಾಕೊಳ್ಬೇಕಾಗತ್ತೆ. ಮೈನಸ್ ಜಿ ಹಾಕೊಂಡ್ರೆ ಇಲ್ಲಿ ಏನಾಗುತ್ತೆ ನಿಮಗೆ ಉತ್ತರ, ಯು ಈಕ್ವಲ್ಸ್ ಮೀನ್ಸ್ ಫೈನಲ್ ವೆಲಾಸಿಟಿ ಈಕ್ವಲ್ಸ್ V equals final velocity equals initial velocity minus gravitational into time ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಬಿ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಯಾವ ದಿಕ್ಕಲ್ಲಿ ಅದು ಹೋಗ್ತಾ ಇದೆ, ಓಕೆ, ಯಾವ ದಿಕ್ಕಲ್ಲಿ ಬೀಳ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರಲಿ, ಮೇಲೆ ಒಗಿತಾ ಇದ್ದಾರಾ ಅಥವಾ ಕೆಳಗಡೆ ಬೀಳ್ತಾ ಇದೆ ಅಂತ. ಓಕೆ, ಸೊ ಅದೇನಾದರೂ ಮಹಡಿಯಿಂದ ಕೆಳಗಡೆ ಬಿದ್ದಿತ್ತು ಅಂತಂದರೆ ಅಲ್ಲಿ ನಾವೇನಂತ ಹೇಳ್ತಿದ್ವಿ ಅಂತಂದರೆ ಫಿ ಈಕ್ವಲ್ಸ್ ಯು ಪ್ಲಸ್ ಜಿ ಟಿ ಅಂತ ಹೇಳ್ತಿದ್ವಿ. ಅದೇನಾದರೂ ಕೆಳಗೆ ಬೀಳ್ತಾ ಇತ್ತು ಅಂತಂದರೆ, ಬಟ್ ಅದು ಮೇಲೆ ಕಿಸಲಾಗ್ತಾ ಇದೆ ಇವಾಗ ಚೆಂಡು. ಓಕೆ, ಸೊ ಅದು ಮೇಲೆ ಕಿಸಿತಾ ಇದ್ದಾರೆ ಅಂದರೆ ಸರ್ ದ್ಯಾಟ್ ಈಸ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಅಂತ ಹೇಳ್ತೀವಿ. ಯಾವುದು ಈ ಒಂದು ಆಪ್ಷನ್ ಎ, ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ ಮೈನಸ್ ಗ್ರಾವಿಟೇಷನಲ್ ಇಂಟು ಟೈಮ್ ಅಂತ ಹೇಳ್ತೇವೆ. ಓಕೆ, ಸೊ ಒಟ್ಟಿನಲ್ಲಿ ಈ ಕಂಪ್ಲೀಟ್ ಸೀರೀಸ್ ಮುಗಿಯೋದ್ರಲ್ಲಿ ನಿಮ್ಗೆ ಎಲ್ಲ ಫಾರ್ಮುಲಾ ಬಹೆಟ್ ನಾನು ಮಾಡಿಸ್ತೇನೆ. ಓಕೆ, ಏನಿಲ್ಲ, ನಾನೇ ಹೇಳಿ ನಿಮಗೆ ನೆನ್ಪುಳಿತದೆ, ಅದು ಮನುಷ್ಯನ ಸೈಕಾಲಜಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಸೊ ಯಾವ ಹೇಳಿಕೆ ಸರಿಯಾಗಿದೆ, ಯಾವ ಹೇಳಿಕೆ ಸರಿಯಾಗಿರಬಹುದು, ಯಾವ ಸರದು ಹೇಳಿಕೆ? ಧ್ವನಿಯು ನಿರ್ವಾತದಲ್ಲಿ ಚಲಿಸಬಲ್ಲದು ಅಂತ ಕೊಟ್ಟಿದ್ದಾನೆ. ಧ್ವನಿ ನಿರ್ವಾತದಲ್ಲಿ ಚಲಿಸುವುದಿಲ್ಲ, ಯಾಕೆಂದರೆ ಲೈಟ್ ಚಲಿಸ್ತದೆ. ಈ ಒಂದು ಧ್ವನಿಗೆ ಯಾವುದಾದ್ರೂ ಒಂದು ಮಾಧ್ಯಮ ಬೇಕು, ಆಪ್ಷನ್ ಎ ರಾಂಗ್. ಆ್ಯಂಡ್ ನೆಕ್ಸ್ಟ್, ಈ ಧ್ವನಿಯು ಗಾಳಿಗಿಂತ ನಿರ್ವಾತದಲ್ಲಿ ವೇಗವಾಗಿ ಚಲಿಸ್ತದೆ. ಈ ಒಂದು ಧ್ವನಿ ಏನಿದೆ ಅಲ್ವಾ, ಅದು ಗಾಳಿಗಿಂತ ಅಂತೆ, ಗಾಳಿ ಸೂಪರ್ ಫಾಸ್ಟಲ್ಲಿ ಚಲಿಸ್ತದೆ. ಎಲ್ಲಿ, ಒಂದು ವ್ಯಾಕ್ಯೂಮಲ್ಲಿ, ಗಾಳಿ ಅಲ್ಲ, ಸಾರಿ, ಯಾವುದು ಲೈಟ್ ಅನ್ನೋದು. ಓಕೆ, ಸೊ ಇಲ್ಲಿ ಧ್ವನಿ ಅನ್ನೋದು ನಿಮಗೆ ಆ್ಯಕ್ಚುಲಿ ಈ ಒಂದು ನಿರ್ವಾತದಲ್ಲಿ ವ್ಯಾಕ್ಯೂಮಲ್ಲಿ ಚಲಿಸೋದೇ ಇಲ್ಲ. ಸೊ ಆಪ್ಷನ್ ಬಿ ಸಹ ರಾಂಗ್. ಆ್ಯಂಡ್ ನೆಕ್ಸ್ಟ್, ಈ ಒಂದು ಧ್ವನಿಯು ಚಲಿಸಲು ಒಂದು ಮಾಧ್ಯಮದ ಅಗತ್ಯವಿದೆ. ಹೌದು, ಈ ಒಂದು ಧ್ವನಿ ಚಲಿಸಬೇಕು ಅಂತಂದರೆ ಒಂದು ಮಾಧ್ಯಮದ ಅಗತ್ಯವಿದೆ. ಸರಿನಾ, ಏನಂತ ಹೇಳ್ತೀವಿ, ಅದೊಂದು ರಿಕ್ವೈರ್ಸ್ ಅ ಮೀಡಿಯಮ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಘನ ತರಂಗಗಳು ಅಡ್ಡ ಅಲೆಗಳಾಗಿವೆ ಅಂತ ಕೊಟ್ಟಿದ್ದಾನೆ. ಟ್ರಾನ್ಸ್ವರ್ಸ್ ವೇವ್ ಆಗಿದಾವ, ಇಲ್ಲ ಒಂದು ಲಾಂಗಿಟ್ಯೂಡಿನಲ್ ವೇವ್ ಆಗಿದಾವೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಧ್ವನಿ ಅತಿ ಹೈಯೆಸ್ಟ್ ಯಾವುದರಲ್ಲಿ ಚಲಿಸ್ತದೆ, ಸಾಲಿಡ್ ಅಲ್ಲ, ಲಿಕ್ವಿಡ್ ಅಲ್ಲ, ಅಥವಾ ಈ ಒಂದು ಗಾಳಿಯಲ್ಲಿ, ಏರಲ್ಲ ಅಂತ ನಾವು ಹೇಳ್ತೀವಿ. ಸರ್ನ ಯಾವುದರಲ್ಲಿ ಅತಿ ಹೆಚ್ಚು ಚಲಿಸ್ತದೆ, ಯಾವುದರಲ್ಲಿ ಅತಿ ಫಾಸ್ಟ್ ಆಗಿರುತ್ತೆ ಅಂತಾರೆ ಸರ್, ದ್ಯಾಟ್ ಈಸ್ ಒಂದು ಸಾಲಿಡಲ್ಲಿ ಅತಿ ಹೆಚ್ಚಾಗಿರುತ್ತೆ. ಸರಿನಾ, ಸೊ 5000 ಪ್ಲಸ್ಸಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಲಿಕ್ವಿಡಲ್ಲಿ 1500 ಪ್ಲಸ್ ಸ್ಪೀಡಲ್ಲಿ ಇರುತ್ತೆ. ಓಕೆ, ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಗಾಳಿಯಲ್ಲಿ 343 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಇಳಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಎರಡರಲ್ಲೂ ಕೇಳಿದ್ರು ಸಹ ನೀವು ಹೇಗಾದರೂ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 16ನೇ ಪ್ರಶ್ನೆ, ವಿದೇಶಿ ಮತ್ತು ಸ್ಥಳೀಯ ಜಾನುವಾರು ತಳಿಗಳ ಅಡ್ಡ ತಳಿ ಎಬ್ಬಿಸುವಿಕೆ ಮೀನ್ಸ್ ಒಂದು ಕ್ರಾಸ್ ಬ್ರೀಡಿಂಗ್ ಉದ್ದೇಶವೇನು ಅಂತ ಕೇಳಿದಾನೆ. ಕ್ರಾಸ್ ಬ್ರೀಡಿಂಗ್ ಯಾಕೆ ಮಾಡ್ತಾರೆ ಸರ್ ಇದನ್ನು, ಯಾಕೆ? ಈ ಒಂದು ಹೆಚ್ಚು ಉತ್ಪಾದಕವಾಗಿರುವ ಮತ್ತು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಲು. ಹೌದಾ, ಈ ಒಂದು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸೋಕೆ ಇದನ್ನು ಮಾಡ್ತಾರಾ? ಹೌದು, ಈ ಒಂದು ಹೊಸ ತಳಿಗಳನ್ನು ಸೃಷ್ಟಿ ಮಾಡಲೇ ಈ ಒಂದು ಬ್ರೀಡ್ಗಳನ್ನು ತಯಾರು ಮಾಡ್ತಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಇಂಗಾಲದ ಬಹುಮುಖ ಸ್ವಭಾವಕ್ಕೆ ವರ್ಸಟೈಲ್ ನೇಚರ್ ಅಂತ ಹೇಳ್ತೀವಿ. ಸೊ ಸಂಬಂಧಿಸಿದ ಹೇಳಿಕೆ ಯಾವುದು ಅಂತ, ಯಾವುದಾಗಿದೆ ಸರ್ ಅದು ಹೇಳಿಕೆ? ಸೊ ಯಾವುದಾಗಿದೆ ಅದು? ಸೊ ಯಾವುದು ಅಂತಂದರೆ ಸಂಬಂಧಿಸದ. ಓಕೆ, ಸಂಬಂಧಿಸಿದ ಅಲ್ಲ, ಸಂಬಂಧಿಸದ ಮೀನ್ಸ್ ಕನ್ನಡದಲ್ಲಿ ನೀವು ನೋಡಿ, ಇಂಗ್ಲೀಷಲ್ಲಿ ನಾಟ್ ಅಂತ ಕೊಟ್ಬಿಡ್ತಾನೆ, ಬಟ್ ಕನ್ನಡದಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಸಂಬಂಧಿಸದ ಯಾವುದು ರಾಂಗ್ ಇದೆ ಅಂತ ಇಲ್ಲಿ ಅರ್ಥ. ಓಕೆ, ಸೊ ಅದಕ್ಕೆ ಸಂಬಂಧ ಪಡೆದೇ ಇರೋದು ಯಾವುದು ಅಂತ ಸರ್, ಅದು ಕೆಟನೇಷನ್ ತೋರಿಸುತ್ತೆ, ಸರಳೀಕರಣ ತೋರಿಸುತ್ತೆ. ಹೌದು, ನಿಮ್ಗೆ ಹೇಳಿದೆಯಲ್ಲ, ಸಿ 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 ಹೋಗುತ್ತಲ್ವಾ, ಸೊ ಈ ರೀತಿ ಚೈನ್ ಹೋಗುತ್ತಲ್ವಾ, ಸೊ ಮೀನ್ಸ್ ಕೆಟನೇಷನ್ನ ತೋರಿಸುತ್ತೆ. ಹೌದು, ಇದು ಕರೆಕ್ಟ್ ಆಗಿದೆ. ಆ್ಯಂಡ್ ಇದು ಚತು ಸಂಯೋಜಕ, ಇದೊಂದು ಟೆಟ್ರಾವೆಲೆಂಟ್ ಆಗಿದೆ. ಹೌದು, ಇದೊಂದು ಟೆಟ್ರಾವೆಲೆಂಟ್ ಆಗಿದೆ ಸರ್ನಾ. ಸೊ ಮೀನ್ಸ್ ಇಲ್ಲಿ 4 ಸೈಡ್ ನಿಮಗೆ ಈ ಒಂದು ಶೇರನ್ನು ಮಾಡ್ಕೊಳ್ಳುತ್ತೆ. ಓಕೆ, ಎಲೆಕ್ಟ್ರಾನ್ ಶೇರನ್ನು ಮಾಡ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್, ಇದು ಅಯೋನಿಕ್ ಫಾರ್ಮ್ಗಳನ್ನು ಬಂಧಗಳನ್ನು ರಚಿಸಬಲ್ಲದು. ಇಲ್ಲ ಸರ್, ಇದು ಕೋವೆಲೆಂಟ್ ಬಾಂಡ್ಗಳನ್ನು ರಚಿಸ್ತದೆ. ಸೊ ಇದಕ್ಕೆ ಆಪ್ಷನ್ ಸಿನೇ ರಾಂಗ್ ಆಗಿದೆ. ಯಾಕೆ ಅಂತಂದರೆ ಇದು ರಚನೆ ಮಾಡೋದು ಕೋವೆಲೆಂಟಿಂಗ್ ಬಾಂಡ್ಗಳನ್ನು ರಚನೆ ಮಾಡುತ್ತೆ, ಯಾವುದು? ಕಾರ್ಬನ್ ಅನ್ನೋದು. ಹಾಗಾದರೆ ಈ ಒಂದು ಅಯೋನಿಕ್ ಬಂಧಗಳನ್ನು ರಚನೆ ಮಾಡೋದು ಯಾವುದು ಅಂತಂದರೆ ಸರ್, ಈ ಮೆಟಲ್ ಮತ್ತು ನಾನ್ ಮೆಟಲ್ಗಳ ಮಧ್ಯೆ ನಡೀತಕ್ಕಂಥ ಒಂದು ಬಂಧವನ್ನು ನಾವು ಈ ಒಂದು ಅಯೋನಿಕ್ ಬಂಧ ಅಂತ ಹೇಳ್ತೀವಿ. ಸರ್ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಹೌದು, ಕೊಡೋಣ ಅಲ್ವಾ. ಯಾವುದು? ಈ ಒಂದು NaCl ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು NaCl, ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಒಂದು ಸೋಡಿಯಂ ಕ್ಲೋರೈಡ್ ಅಂದರೆ ಏನು? ಈ ಒಂದು ಸೋಡಿಯಂ ಅನ್ನೋದು ಧಾತು ಆಗಿದೆ, ಆ್ಯಂಡ್ ನೀವು ಒಂದು ಕ್ಲೋರೈಡ್ ಅನ್ನೋದು ಅಧಾತು ಆಗಿದೆ, ಮೆಟಲ್ ಮತ್ತು ನಾನ್ ಮೆಟಲ್ ಅಂತ ಹೇಳ್ತೀವಿ. ಸೊ ಇವೆರಡರ ಮಧ್ಯೆ ಇರತಕ್ಕಂತಹ ಬಂಧವನ್ನು ನಾವೇನಂತ ಹೇಳ್ತೀವಿ? ಅಯೋನಿಕ್ ಬಂಧ ಅಂತ ಹೇಳ್ತೀವಿ. ಸರಿ, ಮತ್ತೊಂದು ಎಕ್ಸಾಂಪಲ್ ಕೊಡಿ, MgCl2, ಮ್ಯಾಗ್ನೇಷಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಮ್ಯಾಗ್ನೇಷಿಯಂ ಧಾತು, ಆ್ಯಂಡ್ ದೆನ್ ಈ ಒಂದು ಕ್ಲೋರೈಡ್ ಅನ್ನೋದು ಅಧಾತು ಅಂತ ಹೇಳ್ತೀವಿ. ಸೊ ಸಿಂಪಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಇದು ಏಕ, ದ್ವಿ ಮತ್ತು ತ್ರಿ ಬಂಧಗಳನ್ನು ರಚಿಸಬಲ್ಲದು. ಹೌದು, ಈ ಒಂದು ಕಾರ್ಬನ್ ಅನ್ನೋದು ಸಿಂಗಲ್ ಬಾಂಡ್ ರಚಿಸ್ತದೆ, ಆ್ಯಂಡ್ ದೆನ್ ಕಾರ್ಬನ್ ಅನ್ನೋದು ಡಬಲ್ ಬಾಂಡ್ ರಚಿಸ್ತದೆ, ಆ್ಯಂಡ್ ದೆನ್ ಈ ಒಂದು ಕಾರ್ಬನ್ ಅನ್ನೋದು ತ್ರಿಬಲ್ ಬಾಂಡ್ ಸಹ ರಚಿಸ್ತದೆ. ಏನಾದರೂ 4 ಬಂಧಗಳನ್ನು ರಚಿಸ್ತದೆ ಅಂತ ಕೊಟ್ಟರೆ ಅಲ್ಲಿ ರಾಂಗ್ ಆಗುತ್ತೆ. ಯಾಕೆಂದರೆ ಇದು 4 ಬಂಧಗಳನ್ನು ರಚನೆ ಮಾಡೋದಿಲ್ಲ. ಯಾವುದು? ಈ ಒಂದು ಕಾರ್ಬನ್. ಓಕೆ, 4ನ್ನ ರಚನೆ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವೇನಂತ ಹೇಳ್ಬೋದು?
ಸಿಂಗಲ್ ಬಾಂಡನ್ನು ನಾವು ಅಲ್ಕೇನ್ ಅಂತ ಹೇಳಿದ್ರೆ ಆ್ಯಂಡ್ ದೆನ್ ಈ ಒಂದು ಡಬಲ್ ಬಾಂಡನ್ನು ಅಲ್ಕೀನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ತ್ರಿಬಲ್ ಬಾಂಡನ್ನು ನಾವೇನಂತ ಹೇಳ್ಬೋದು ಸರ್, ಅಲ್ಕೈನ್ ಅಂತ ಹೇಳ್ತೀವಿ ಸರ್ನಾ. ಅಲ್ಕೇನ್ ಅಲ್ಕೀನ್ ಅಲ್ಕೈನ್, ಅಲ್ಕೇನ್ ಅಲ್ಕೀನ್ ಅಲ್ಕೈನ್, ಅಲ್ಕೇನ್ ಅಲ್ಕೀನ್ ಅಲ್ಕೈನ್. ನೆನಪಿಡುತ್ತಾ ನಿಮ್ಮ ಊರು? ಓಕೆ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಇಂಗಾಲದ ಅಪರೂಪಗಳನ್ನು ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಅನ್ನು ಉತ್ತಮವಾಗಿ ವಿವರಿಸ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಮೀನ್ಸ್ ಅಲ್ಲಿ ಏನಾಗಿರಬೇಕು ಅಂತಂದ್ರೆ ಈ ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆದರೆ ನಡೀತದೆ, ಬಟ್ ಈ ಒಂದು ಕೆಮಿಕಲ್ ಪ್ರಾಪರ್ಟಿ ಅದೇ ಇರಬೇಕು ಅಂತ ಹೇಳುತ್ತೆ. ಸೊ ಅದನ್ನು ನಾವು ಅಲೋಟ್ರೋಪ್ಗಳು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ? ಯಾವುದು ಅಂತ ನಾವು ಸರ್ ಆಪ್ಷನ್ ಎ ಅಂತ ಹೇಳ್ತೀವಿ. ಏನು? ಅವು ಇಂಗಾಲದ ವಿಭಿನ್ನ ರಚನಾತ್ಮಕ ರೂಪಗಳಾಗಿದ್ದಾವೆ. ಹೌದು, ಸ್ಟ್ರಕ್ಚರಲ್ ಫಾರ್ಮ್ಗಳಾಗಿದ್ದಾವೆ. ಇದು ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಮೀನ್ಸ್ ಈ ಒಂದು ಫಿಸಿಕಲ್ ಪ್ರಾಪರ್ಟಿಗಳನ್ನು ಹೊಂದಿದ್ದರೂ ರಾಸಾಯನಿಕ ಗುಣಗಳು ಒಂದೇ ಆಗಿರುತ್ತವೆ. ಹೌದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇದೇ ಆಗುತ್ತೆ. ಸೊ ಇಲ್ಲಿ ಇದರ ಒಂದು ಅಲೋಟ್ರೋಪ್ಗಳು ಯಾವ್ದು ಅಂತ ಹೇಳ್ಬೋದು ಸರ್. ಒಂದೆರಡು ಎಕ್ಸಾಂಪಲ್ ಕೊಡಿ. ಅಲ್ಲ, ಯಾವುದು? ಒಂದು ಡೈಮಂಡ್ ಅಂತ ಹೇಳ್ತೀವಿ, ಯಾವುದು ಇನ್ನೊಂದು ಗ್ರಾಫೈಟ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಗ್ರಾಫೀನ್ ಅಂತ ಹೇಳ್ತೀವಿ, ಅಂದರೆ ನೆಕ್ಸ್ಟ್ ಫುಲರಿನ್ ಅಂತ ಹೇಳ್ತೀವಿ. ಸೊ ಈ ನಾಲ್ಕನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಸಿಂಪಲ್ ಆಗಿ ನೆನ್ಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವಾಹಕದ ಮೀನ್ಸ್ ಒಂದು ಕಂಡಕ್ಟರ್ ಪ್ರತಿರೋಧವು ರೆಸಿಸ್ಟೆನ್ಸ್ 10 ಆಗಿದ್ದು ಅದರಾದ್ಯಂತ ಒಂದು 5 ವೋಲ್ಟ್ ವಿಭವಾಂತರವಿದ್ದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿದ್ದರೆ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ. ಸೊ SLCಯಲ್ಲಿ ನೀವು ನೋಡಿಲ್ವಾ, ಯಾವುದು? ಓಮ್ಸ್ ಲಾ ಏನಂತ ಹೇಳಿದೆ ಸರ್? I is directly proportional to V and then inversely proportional to R ಅಂತ ಹೇಳಿದೆ. ಸೊ ಕರೆಂಟ್ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾನೆ? ಸೊ V/R ಅಂತ ಹೇಳಬೇಕು. ಸೊ V ಎಷ್ಟಿದೆ ಸರ್? 5 ಇದೆ. ಆ್ಯಂಡ್ ದೆನ್ ಈ ಒಂದು ಏನಿದೆ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್? 10 ಓಮ್ ಇದೆ. ಸೊ 5 ಒಂದಲೇ 5 ಎರಡೇ. ಸೊ 1/2 ಅಂದರೆ ಎಷ್ಟು? 0.5 ಅಂತ ಹೇಳ್ತೀವಿ. ಸೊ ಇದು ಆಪ್ಷನ್ ಇದೆಯಾ? ಓಕೆ, ಆಪ್ಷನ್ ಡಿ ಇದೆ ನೋಡಿ ಇಲ್ಲಿ, 0.5 ಆಂಪಿಯರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು HIV ಸೋಂಕನ್ನು ತಡೆಗಟ್ಟಲು ಸಹಾಯಕವಾಗುವ ಸುರಕ್ಷಿತ ಲೈಂಗಿಕ ಅಭ್ಯಾಸವಾಗಿದೆ ಅಂತ ಕೇಳಿದ್ದಾನೆ. ಸರ್ ಇದು ಇಷ್ಟು ಈಸಿ ಕ್ವಶನ್ ಕೇಳ್ತಾ ಇದ್ದಾನೆ. ಹೌದು, ಪ್ರತಿ ಶಿಫ್ಟಲ್ಲೂ ಸಹ ಕೇಳ್ತಾ ಇದ್ದಾನೆ. ಸೊ ಜಸ್ಟ್ ಒಂದು ಈ ಅವೇರ್ನೆಸ್ ಇರಲಿ ಅಂತ. ಓಕೆ, ಸೊ ಮೀನ್ಸ್ ಈಗ ಯಂಗ್ ಜನ್ರೇಷನ್ಗೆ ಈ ಒಂದು ಅವೇರ್ನೆಸ್ ಇರಲಿ. ಓಕೆ, ಕರೆಕ್ಟ್ ಸೆಕ್ಸ್ ಎಜುಕೇಷನ್ ಸಿಗಲಿ ಅನ್ನೋ ಕಾರಣದಿಂದಾಗಿ ಒಂದೊಂದು ಕ್ವಶನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ, ಸರಿನಾ? ಸೊ ಆ ಕಾರಣಕ್ಕಾಗಿ ಈ ಒಂದು ಕ್ವಶನ್ ಈಸಿ ಇರುತ್ತೆ. ಆ್ಯಂಡ್ ದೆನ್ ನೀವು ಇದನ್ನು ಫ್ರೀ ಆಗಿ ನೀವು ತೊಗೊಳ್ಬಹುದು. ಯಾವುದು? ಸೂಜಿಗಳನ್ನು ಎಚ್ಚರಿಕೆಯಿಂದ ಹಂಚಿಕೊಳ್ಳುವುದು. ಓಕೆ, ಇದಾಗುತ್ತಾ? ಸುರಕ್ಷಿತ ಲೈಂಗಿಕ ಅಭ್ಯಾಸವಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಂಭೋಗದ ನಂತರ ಪ್ರತಿ ಜೀವಗಳನ್ನು ತೆಗೆದುಕೊಳ್ಳುವುದು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನಿಯಮಿತವಾಗಿ ವಿಟಮಿನ್ಗಳನ್ನು ತೆಗೆದುಕೊಳ್ಳುವುದು, ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಕಾಂಡೋಮನ್ನು ಬಳಸುವುದು ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇದಕ್ಕೆ? ಯಾವುದಂದರೆ ಒಂದು HIV ತಡೆಯೋಕೆ ಯಾವುದನ್ನು ಮಾಡಬಹುದು ಇದರಲ್ಲಿ ಹೇಳ್ಬೋದಾ? ಯಾವುದನ್ನು ಮಾಡ್ಬೋದು ಇದರಲ್ಲಿ ಅಂತ? ಯಾವುದನ್ನಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಕಾಂಡಮ್ಗಳನ್ನು ಬಳಸುವುದು. ಓಕೆ, ಈ ಒಂದು ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಕಾಂಡಮ್ಗಳನ್ನು ಬಳಸುವುದು. ಸೊ ಈ ಒಂದು HIV ಒಂದು ಸೋಂಕನ್ನು ತಡೆಗಟ್ಟಲು ಸಹಾಯಕ ಆಗ್ತದೆ. ಸೊ ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರಿಸಮ್ ಅಲ್ಲಿ ಬಾಗಿದ ಕಿರಣ ಮೀನ್ಸ್ ಒಂದು ಇನ್ಸಿಡೆಂಟ್ ರೇ ಮತ್ತು ಹೊರಹೊಮ್ಮುವ ಕಿರಣ, ಈ ಒಂದು ಎಮರ್ಜೆಂಟ್ ರೇ ನಡುವಿನ ಕೋನವನ್ನು ನಾವು ಏನಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದನ್ನು? ಈ ಒಂದು ಕೋನವನ್ನು ಏನಂತ ಹೇಳ್ಬೋದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೀವಿ. ಈ ಒಂದು ಪ್ರಿಸಮ್ ಇರುತ್ತಲ್ವಾ, ಈ ಒಂದು ಪ್ರಿಸಮ್ ಅಲ್ಲಿ ಇನ್ಸಿಡೆಂಟ್ ರೇ ಆ್ಯಂಡ್ ದೆನ್ ಎಮರ್ಜಿಂಗ್ ರೇ, ಇನ್ಸಿಡೆಂಟ್ ರೇ ಆ್ಯಂಡ್ ದೆನ್ ಈ ಒಂದು ಎಮರ್ಜಿಂಗ್ ರೇ ಒಂದು ಇಲ್ಲಿರ್ತಕ್ಕಂಥ ಒಂದು ಕೋನವನ್ನು ನಾವೇನಂತ ಹೇಳ್ತೀವಿ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಥಾಮ್ಸನ್ ಪರಮಾಣು ಮಾದರಿ ಪ್ರಕಾರ ನೋಡಿ, ಪ್ರತಿ ಶಿಫ್ಟಲ್ಲೂ ಸಹ ಥಾಮ್ಸನ್ ಮಾದರಿ ಪ್ರಕಾರ, ಇಲ್ಲಾಂತ ರುದರ್ಫೋರ್ಡ್ಸ್ ಮಾದರಿ ಪ್ರಕಾರ, ಆ್ಯಂಡ್ ದೆನ್ ಮತ್ತೆ ಯಾರು ಬರ್ತಾರೆ? ಈ ಒಂದು ಬೆರ್ನೌಲಿ ಮಾದರಿ ಪ್ರಕಾರ. ಸೊ ಯಾರ್ದಾದ್ರೂ ಒಬ್ಬರ ಮಾದರಿಯ ಪ್ರಕಾರ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಥಾಮ್ಸನ್ ಮಾದರಿಯ ಪ್ರಕಾರ ಏನಾಗಿದೆ ಅಂತ. ಸೊ ನಿಮಗೆ ಹೇಳಿದ್ದೆ ಈ ಒಂದು ಕಲ್ಲಂಗಡಿ ಫ್ಲಮ್ ಫುಡ್ಡಿಂಗ್ ಮಾದರಿ ಅಂತ. ಫ್ಲಮ್ ಫುಡ್ಡಿಂಗ್ ಮಾದರಿ ಅಂದರೆ ಏನು? ಸೊ ನಡುವೆ ಒಂದು ಯಾವುದೋ ಪಾಸಿಟಿವ್ ಏನೋ ಇದೆ, ಆ್ಯಂಡ್ ದೆನ್ ಸುತ್ತಲೂ ಅದರ ಸುತ್ತ ಏನು ಅಂತಂದರೆ ಒಂದು ಎಲೆಕ್ಟ್ರಾನ್ಗಳು ಸುತ್ತ ಹರಿತಾ ಇದ್ದಾವೆ. ಸೊ ಆದ ಕಾರಣಕ್ಕಾಗಿ ಒಂದು ಪಾರ್ಟಿಕಲ್ ರಿಟರ್ನ್ ನನ್ನ ಹತ್ರ ಬಂತು ಅಂತ ಹೇಳಿದಾನೆ ಈತ ಅಂತ ಹೇಳಿದೆ ಅಲ್ವಾ ನಿಮಗೆ. ಸೊ ಯಾವುದಿದೆ ಇಲ್ಲಿ? ಯಾವುದಿದೆ ಹೇಳ್ಬೋದಾ? ಯಾವುದು? ಎಲೆಕ್ಟ್ರಾನ್ಗಳು ಧನಾವೇಶದ ಗೋಳದಲ್ಲಿ ಹುದುಗಿರುತ್ತವೆ. ಓಕೆ, ಸೊ ಮೀನ್ಸ್ ಈ ಒಂದು ಕಲ್ಲಂಗಡಿ ಏನಿದೆಯಲ್ವಾ, ಈ ಒಂದು ಕಲ್ಲಂಗಡಿಯಲ್ಲಿ ನಡುವೆ, ಓಕೆ, ಇಲ್ಲಿ ನಡುವೆ ಏನಿದೆಯಲ್ವಾ ಕಲ್ಲಂಗಡಿ, ಈ ಒಂದು ಕಲ್ಲಂಗಡಿ ತಗೊಳ್ಳಿ. ಈ ಒಂದು ಕಲ್ಲಂಗಡಿಯ ಮಧ್ಯೆ ಇಲ್ಲಿ ಪಾಸಿಟಿವ್ ಇದೆ ಅಂತ ಹೇಳಿದ್ದಾನೆ. ಓಕೆ, ಸೊ ಇದೆಲ್ಲ ಪಾಸಿಟಿವ್ ಇದೆ ಅಂತ ಹೇಳಿದ್ದಾನೆ. ಇದರಲ್ಲಿ ಧನಾವೇಶ ಇದೆ. ಸೊ ಇದರ ಸುತ್ತಲೂ ಏನಿದೆ? ಎಂಬಡೆಡ್ ಮೀನ್ಸ್ ಇದರ ಸುತ್ತಲೂ ಏನು ಅಂತಂದರೆ ಈ ಎಲೆಕ್ಟ್ರಾನ್ಗಳು ಇರುತ್ತವೆ ಅಂತ ಹೇಳಿದ್ದಾನೆ. ಸರಿನಾ? ಏನು? ಈ ಒಂದು ಎಲೆಕ್ಟ್ರಾನ್ಗಳು ಇರ್ತವೆ ಅಂತ ಯಾರು ಹೇಳಿದ್ದಾರೆ? ಇದನ್ನ ಈ ಫ್ಲಮ್ ಫುಡ್ಡಿಂಗ್ ಮಾದರಿಯಲ್ಲಿ ಥಾಮ್ಸನ್, ಯಾರು? ಜೆ ಥಾಮ್ಸನ್ ಅವರು ಹೇಳಿದ್ದಾರೆ. ಸೊ ಇದನ್ನು ಹೇಳಿಯೇ ಅವರು ಎಲೆಕ್ಟ್ರಾನ್ಗಳನ್ನು ಕಂಡು ಹಿಡಿದರು ಅಂತ ಹೇಳ್ತೀವಿ. ಸೊ ಯಾವುದರಲ್ಲಿ ಇದನ್ನು ಹೇಳಿದರು ಅಂತ ಹೇಳ್ತೀವಿ ಸರ್? ದ್ಯಾಟ್ ಈಸ್ ಇನ್ ಯಾವುದು? ಹೀಲಿಯಮ್ಮ ಅಥವಾ ಬೇರೆ ಯಾವುದಾ? ಇದನ್ನು ಹೇಳಿ ನೋಡುವ, ಗೆಸ್ ಮಾಡಿ ಇದಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ, ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಸಾರ್ವಜನಿಕ ಅನಿಲದ ಪಾತ್ರವೇನು ಅಂತ ಕೇಳಿದ್ದಾನೆ. ಲಾಸ್ಟ್ ಇಯರ್ VAO ಎಕ್ಸಾಮ್ ಐತಲ್ವಾ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್, ಆ್ಯಂಡ್ ದೆನ್ BMTC ಎಕ್ಸಾಮ್. ಸೊ ಎರಡರಲ್ಲೂ ಸಹ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿದ್ದು ಯಾವುದಿದು? ನೈಟ್ರೋಜನ್ ಗ್ಯಾಸನ್ನು ನಾವು ಯಾಕೆ ಬಳಸ್ತೀವಿ ಅಂತ ಈ ಒಂದು ಚಿಪ್ಸ್ ಪ್ಯಾಕೆಟ್ಗಳಲ್ಲಿ. ಯಾಕೆ? ಈ ಒಂದು ಆಕ್ಸೀಕರಣವನ್ನು ತಡೆಯುತ್ತದೆ, ಇದು ರುಚಿಯನ್ನು ಹೆಚ್ಚಿಸುತ್ತದೆ, ಇದು ಗರಿಯನ್ನು ಹೆಚ್ಚಿಸುತ್ತದೆ, ಇದು ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ನಿಮ್ಗೆ ಗೊತ್ತಿರಲಿ ಏನು ಅಂತಂದರೆ ಈ ಆಕ್ಸಿಜನ್ ಅದು
2 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಓಕೆ, ಸೊ ಇದು ಕೊಡಬೇಕು ಇಲ್ಲ ಅಂದರೆ ತಗೊಳ್ಬೇಕು. ಸೊ ಇದನ್ನ ಇದು ಯಾರ ಜೊತೆ ಆದರೂ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ 2 ಎಲೆಕ್ಟ್ರಾನ್ನ ಕೊಟ್ಟು ಅಂತ ಇವರು ಕುಂತಿರ್ತಾರೆ, ಯಾರು ಈ ಒಂದು ಆಕ್ಸಿಜನ್ ಅವರು. ಸೊ ಅದು ಹಾಗೇನಾದರೂ ಆಯಿತು ಅಂತಂದರೆ ಅಲ್ಲೆಲ್ಲ ಸಹ ಆಹಾರ ಹಾಳಾಗಿ ಹೋಗ್ತದೆ. ಸೊ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ, ಇಲ್ಲಿ ನೈಟ್ರೋಜನ್ನ ಇಡ್ತಾರೆ. ನೈಟ್ರೋಜನ್ ಹೇಗೆ, ನೈಟ್ರೋಜನ್ ಅದು ಯಾರ ಜೊತೆ ಸೇರಲ್ಲ. ಆ್ಯಂಡ್ ದೆನ್ ಯಾರಾದರೂ ಮತ್ತೊಬ್ಬರ ಜೊತೆ ಸೇರ್ತಾರೆ ಅಂದರೂ ಸಹ ಬಿಡಲ್ಲ ಅದು. ಓಕೆ, ನಾ ಖಾವುಂಗ ನಾ ಖಾನೇದುಂಗ ಅಂತ ಆಡೋದೊಂದು ಮಾಡೋದೊಂದು ಅಂತ ಮಾಡಲ್ಲ ಇದು. ಸೊ ಇದು ಸ್ಟಿಕಾನ್ ಆಗುತ್ತೆ ಈ ಒಂದು ಮಾತಿಗೆ, ಏನು ನಾ ಖಾವುಂಗ ನಾ ಖಾನೇದುಂಗ ಅಂತ. ಸೊ ಮೀನ್ಸ್ ಇದು ಮತ್ತೊಂದು ನೈಟ್ರೋಜನ್ ಜೊತೆನೆ 3 ಬಂಧಗಳನ್ನು ಬೆರೆಸಿದಿರ್ತದೆ ಇದು. ಓಕೆ, ಸೊ ತ್ರಿಬಲ್ ಬಾಂಡಿಂಗನ್ನು ಮಾಡ್ಕೊಂಡಿರುತ್ತೆ. ಸೊ ತ್ರಿಬಲ್ ಬಾಂಡಿಂಗ್ ಮಾಡ್ಕೊಂಡು ಇದು ಫಸ್ಟ್ ಸೆಕ್ಯೂರ್ ಆಗಿರುತ್ತೆ. ಆಮೇಲೆ ಓಕೆ, ನಾನು ಯಾರಿಗೂ ಸಹ ಬಿಡಲ್ಲ, ನಾನು ಸಹ ನನ್ನ ಲೈಫಲ್ಲಿ ಯಾರನ್ನೂ ಎಂಟ್ರಿ ತೊಗೊಳ್ಳಲ್ಲ. ಆ್ಯಂಡ್ ದೆನ್ ಮತ್ತೊಬ್ರು ಯಾರಾದರೂ ಎಂಟ್ರಿ ಬರ್ತೀವನ್ನ ಸಹ ಅವ್ರಿಗೆ ನಾನು ಬಿಡಲ್ಲ ಅಂತ ಹೇಳುತ್ತೆ. ಸೊ ಯಾರು ಅಂತಂದರೆ ಒಂದು ನೈಟ್ರೋಜನ್ ಅಂತ ಹೇಳ್ತೀವಿ. ಸೊ ಆ ಕಾರಣಕ್ಕಾಗಿ ಸೊ ಇದು ಏನು ಮಾಡುತ್ತೆ, ಆಕ್ಸಿಡೇಷನ್ನ ತಡೀತವೆ. ಸರಿಯಾ? ಸೊ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ ಅಂದರೆ ಆಪ್ಷನ್ ಎ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವ ಸಂತಾನೋತ್ಪತ್ತಿಯ ವ್ಯವಸ್ಥೆಯಲ್ಲಿ ಹ್ಯೂಮನ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಫಲೀಕರಣವು ಸಾಮಾನ್ಯವಾಗಿ ಎಲ್ಲಿ ಸಂಭವಿಸ್ತದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಈ ಒಂದು ಹೆಣ್ಣಿನಲ್ಲಿ ಈ ಒಂದು ಫಲೀಕರಣ ಎಲ್ಲಿ ಸಂಭವಿಸ್ತದೆ ಅಂತ, ಯೋನಿಯಲ್ಲಿ, ಗರ್ಭಕೋಶದಲ್ಲಿ, ಈ ಒಂದು ಗರ್ಭಕಂಠದಲ್ಲಿ, ಈ ಒಂದು ಅನ್ನನಾಳದಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದು ಯಾವುದಾಗುತ್ತೆ ಅಂತ ಇದನ್ನು ಹೋಮ್ವರ್ಕ್ ಪ್ರಶ್ನೆಯಾಗಿ ತಗೊಳ್ಳಿ. ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.